ಪ್ರಾರಂಭವಾಗಿದ್ದು ಹೃದಯ ಎದುರಿಟ್ಟುಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ಆರಾಧನೆಗೆ ನಾವು ಸಮರ್ಪಿಸುತ್ತೇವೆ. ಸ್ವಾಮಿ ನಿಮ್ಮ ಪವಿತ್ರ ನಾಮಕ್ಕೆ ಕೊಂಡಾಟವಾಗಿ ಅನುಗ್ರಹಿಸಿಕೊಟ್ಟಂತ ದಿನದಲ್ಲಿ ಉದಯ ಕಾಲದಲ್ಲಿ ಮಂದಿರಕ್ಕೆ ಬರುವ ಕುಟುಂಬಕ್ಕೆ ಕಾಣಿಸಿಕೊಳ್ಳುತ್ತದೆ. ಬಾ ಕರ್ತನೆ, ನಿನ್ನ ಪ್ರಸನ್ನತೆಯನ್ನು ಸುರಿಸು. ನಿನ್ನ ಪ್ರಸನ್ನತೆಯ ಪ್ರಭಾವದಲ್ಲಿ ಆರಾಧಿಸಿ ಕೊಂಡಾಡಿ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗುವಂತ ಬಂದಂತ ಎಲ್ಲರಿಗಾಗಿ ಸ್ತೋತ್ರ ಕರ್ತನೆ. ಬರುವಂತ ಬಂದು ಸೇರಿ ಆರಾಧನೆ ಮಾಡಿ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗುವಂತ ನಿನ್ನ ಕೃಪೆಗೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಪ್ರಭು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತಾ ಬೇಗ ನಮ್ಮ ಆರಾಧನೆಯ ಆರಂಭವು ತಂದೆಯ ಮಗನ ಪರಿಶುದ್ಧಾತ್ಮನ ನಾಮದಲ್ಲಿ ಕರ್ತನ ಸ್ತೋತ್ರಕ್ಕಾಗಿ ಹಾಡುವಂತ ಸಂಗೀತ 129ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 129ನೇ ಸಂಗೀತ ಶುಭ ವರ್ತಮಾನ ಘೋಷ ಎಲ್ಲ ಲೋಕಕ್ಕೆ. Yeah.
ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಿನಗೆ ಎಲ್ಲ ಹೃದಯಪಟ್ಟ ಭಯಾಗಿವೆ, ಎಲ್ಲ ಶುಭಕ್ಕಾಗಿವೆ, ನಿನಗೆ ತಿಳಿದು ಬಿಟ್ಟು ಬಂದಿಲ್ಲ. ನಾವು ನಿನ್ನ ಪ್ರಾರ್ಥಿಸುವಂತೆಯೂ ನಿನ್ನ ಪವಿತ್ರ ನಾಮವನ್ನು ದಿನಪಡಿಸುವಂತೆಯೂ ನಮ್ಮ ಹೃದಯದಲ್ಲಿ ಪವಿತ್ರಾತ್ಮನ ಶುದ್ಧೀಕರಿಸಬೇಕೆಂದು ನಮ್ಮ ಕರ್ತಾವೆ ಬೇಡಿಕೊಳ್ಳುತ್ತೇವೆ. ದೇವರ ಪರಿಶುದ್ಧ ವಾಕ್ಯವನ್ನು ಕೇಳುವುದಕ್ಕೂ ಕರ್ತನ ದೇವರನ್ನು ಸ್ವೀಕರಿಸಿ ನಾವು ಕೂಡಿ ಬಂದಿದ್ದೇವೆ. ಆದ್ದರಿಂದ ನಾವು ಮಾನಸಾಂತರದಿಂದಲೂ ನಂಬಿಕೆಯಲ್ಲೂ ದೇವರ ಸನ್ನಿಧಿಗಳು ಹಾಗೆ ಆದ ಕೃಪಾಸಕ್ತರಾಗಿ ಮೊಣಕಾಲು ಹೋಗಬಾರದು. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಿಮ್ಮ ನೆರೆಯವರನ್ನು ಪ್ರೀತಿಸಿ ತಪ್ಪು ಮಾಡಿದರೂ ಮನ್ನಿಸುವವರಾಗಿದ್ದೀರೋ. ದೇವರ ಆಜ್ಞೆಗಳನ್ನು ನಡೆದು ಇಂದಿನಿಂದ ನಡೆಸುವುದಾಗಿ ವಿಶ್ವಸಿಕೊಂಡಿದ್ದೀರೋ. ಹಾಗಾದರೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀವು ಉನ್ನತ ಸರ್ವ ದೇವರಿಗೆ ಸಮಾಧಾನವಾಗುವ ಹಾಗೆ ನಿಮ್ಮ ಪಾಪಗಳನ್ನು ಅರ್ಥ ಮಾಡಿದ್ದೀರಿ. ಸ್ವತಃ ಅರ್ಥ ಮಾಡೋಣ.
ಎಲ್ಲರಿಗೆ ಕಷ್ಟಪಡುವವರೇ ಹೊರೆ ಹೋಗ್ತಾರೆ. ನೀವು ನನ್ನ ಬಳಿಗೆ ಬಂದಿರಿ, ನಾನು ವಿಶ್ರಾಂತಿ ಕೊಡುವುದನ್ನು. ಯಾರಾದರೂ ಪಾಪ ಮಾಡಿದರೆ ತಂದೆಯ ಬಳಿ ನೀತಿಯನ್ನು ಯೇಸು ಕ್ರಿಸ್ತ ಸಹಾಯವಾಗಿದ್ದಾನೆ. ಆದರೂ ಪಾಪಗಳನ್ನು ಮಾಡುವ ಯಜ್ಞವಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ನಮ್ಮ ಪರಮ ತಂದೆಯು ಸ್ವಲ್ಪವಾದ ದೇವರು ತನ್ನ ಕಡೆಗೆ ಕೂಡ ಮಾನಸಾಂತರದಿಂದಲೂ ಯಥಾರ್ಥವಾಗಿ ತಿಳ್ಕೊಂಡು ತಮ್ಮ ಸಹೋದರರು ತಮ್ಮ ಸಹೋದರಿಯರು ತಮಗೆ ಮಾಡಿದ ತಪ್ಪುಗಳನ್ನು ಕ್ಷಮಿಸುವವರಿಗೆ ಪಾಪ ಕ್ಷಮೆ ಕೊಡುವ ವಾಗ್ದಾನ ಮಾಡಿದ್ದಾನೆ. ಆತನ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಮೇಲೆ ನೋಡಿಬಿಟ್ಟು ನಿಮ್ಮ ಪಾಪಗಳನ್ನು ಕ್ಷಮಿಸುವುದನ್ನು ತಿಳಿಸಲಿ, ಎಲ್ಲಾ ಸದಾಸನನ್ನು ಬಲಪಡಿಸಿ ನಿಜ ಸೇರಿಸಲಿ. ಆಮೇಲೆ ದೇವರಿಗೆ ಕರ್ತನು ನಿಮ್ಮೊಂದಿಗಿರಲಿ. ಈ ರೀತಿ ನೇಮಕ ದೇವರ ವಾಕ್ಯದ ಕರುಣಾಮರಿಗೆ ಅವಳೊಂದಿಗೆ ಹಾಗೂ ಪ್ರತಿಭಾವವನ್ನು ಒಂದನೇ ಅರಸರುಗಳು 17ನೇ ಅಧ್ಯಾಯ 1ರಿಂದ 6 ವಚನಗಳು. 1ನೇ ಅರಸರುಗಳು 17ನೇ ಅಧ್ಯಾಯ 1ರಿಂದ 6 ವಚನಗಳು. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಎಲಿಯನು ಕೆರೀತ್ ಹಳ್ಳದಲ್ಲಿಯೂ ಚಾರೆತ್ತದಲ್ಲಿಯೂ ಇದ್ದದ್ದು. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ಸಿಪ್ಪಿಯನಾದ ಎಲಿಯ ಎಂಬುವನು ಅಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನ ಆಣೆ, ನಾನು ಸೂಚಿಸಿದ ಒಂದು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬಿಡುವುದಿಲ್ಲ ಅಂತನು. ತರುವಾಯ ಯೆಹೋವನು ಎಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೂದಾನ್ ಹೊಳೆಯ ಆಚೆಯಲ್ಲಿರುವ ಕೆರೀತ್ ಹಳ್ಳದಲ್ಲಿ ಅಡಿಯಿಟ್ಟು, ಈ ಹಳ್ಳದ ನೀರು ನಿನಗೆ ಪಾಲವಾಗಿರುವುದು, ನಿನಗೆ ಆಹಾರ ತಂದುಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. ಅವನು ಯೆಹೋವನ ಅಪ್ಪಣೆಯಂತೆ ಯೋರ್ದಾನಿನ ಪೂರ್ವಕ್ಕಿರುವ ಕೆರೀತ್ ಹಳ್ಳದಲ್ಲಿ ವಾಸಿಸುತ್ತನು. ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ ಮಾಂಸ ಇವುಗಳನ್ನು ತಂದು ಕೊಡುತ್ತಿದ್ದವು ಎಂಬುದರಲ್ಲಿ ದೇವರೇ ನಿನಗೆ ಸ್ತೋತ್ರವಾಗಲಿ. ಪತ್ರಿಕಾ ವೇದವಾಗಿಂದ ವಿಚಾರವಾದ ನಿರೂಪವಾದ 2ನೇ ಪತ್ರಿಕಾ ಭಾಗದಲ್ಲಿ ಗಲಾತ್ಯರ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 10 ವಚನಗಳು. ಗಲಾತ್ಯರ ಪತ್ರಿಕೆ 2ನೇ ಅಧ್ಯಾಯ 1 ವಚನಗಳು ದೇವರ ವಾಕ್ಯವನ್ನು ಕೇಳಿಕೊಳ್ಳೋಣ. 14ನೇ ವರ್ಷ ಆದ ಮೇಲೆ ನಾನು ಈತನನ್ನು ಕರೆದುಕೊಂಡು ಬಾರ್ನಬನ ಜೊತೆಯಲ್ಲಿ ತಿರುಗಿ ಯೆರೂಸಲೇಮಿಗೆ ಹೋದೆನು. ದೈವ ಪ್ರೇರಣೆಗನುಸಾರವಾಗಿ ಹೋದೆನು. ಅನ್ಯಜನರಲ್ಲಿ ನಾನು ಸಾರುವ ಸುವಾರ್ತೆಯನ್ನು ಎಂಬುದನ್ನು ಅಲ್ಲಿದ್ದವರಿಗೆ ತಿಳಿಸಿದನು. ಆದರೆ ನಾನು ಪಡುತ್ತಿರುವ ಪ್ರಯಾಸವಾಗಲಿ ಪಟ್ಟ ಪ್ರಯಾಸವಾಗಲಿ ಸ್ವಲ್ಪವಾಗಲು ಮನುಷ್ಯರಿಗೆ ಏಕಾಂತದಲ್ಲಿ ತಿಳಿಸಿದನು. ನಮ್ಮ ಜೊತೆಲಿದ್ದ ಈತನು ಗ್ರೀಕನಾಗಿದ್ದ ಅವನಿಗೆ ಸುನ್ನತಿಯಾಗಬೇಕೆಂದು ಯಾರೂ ಬಲತ್ಕಾರ ಮಾಡಲಿಲ್ಲ. ಸಭೆಗೆ ಕಳ್ಳತನದಿಂದ ಸೇರಿಕೊಂಡ ಸುಳ್ಳು ಸಹೋದರರು ಅಲ್ಲಿ ಇದ್ದದರಿಂದ ಬಲಾತ್ಕಾರ ನಡೆದಿತ್ತೆಂಬುದು ಭಯವಿತ್ತು. ಅವರು ನಮ್ಮನ್ನು ದಾಸತ್ವದೊಳಗೆ ಸಿಕ್ಕಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ದೊರಕಿತು. ಸ್ವಾತಂತ್ರ್ಯವನ್ನು ಗೂಢವಾಗಿ ವಿಚಾರಿಸುವುದಕ್ಕೆ ಮಾನಸಿಕೊಂಡ ಒಂದೇವರು ಸುವಾರ್ತೆಯನ್ನು ಸಾತ್ಯವು ನಿಮ್ಮಲ್ಲಿ ಸ್ಥಿರವಾಗಿರಬೇಕೆಂದು ನಾವು ಅವರಿಗೆ ವಶವಾಗುವುದಕ್ಕೆ ಬಂಧುಗಳಿಗೆ ಗೊತ್ತಾದರೂ ಸುನ್ನತಿ ಸಮ್ಮತಿಸಲಿಲ್ಲ. ಆದರೆ ಮನುಷ್ಯರಿಗೂ ಕೂಡಲಾರದಂತೆ ನನಗೂ ದೊರೆಯಲಿಲ್ಲ. ಅವರು ಹಿಂದಿನ ಕಾಲದಲ್ಲಿ
ದೊಡ್ಡವನಾಗಿದ್ದರೂ ನನಗೆ ಲಕ್ಷ್ಯವಿಲ್ಲ. ದೇವರು ಮುಖದಾಕ್ಷಿಣ್ಯ ಮಾಡುವವನಲ್ಲ. ಮಾನ್ಯದ ಸ್ತ್ರೀಯರಿಗೆ ಕೊಡುವವರು ನನ್ನ ಮಾತಿಗೆ ಒಪ್ಪದೆ ಹೊರತು ನನಗೇನು ಕೆಲಸವಿಲ್ಲ. ಸುನ್ನತಿಯಾದವರಲ್ಲಿ ಅಪೊಸ್ತಲರನ್ನು ನಡೆಸುವುದಕ್ಕೋಸ್ಕರ ಪೇತ್ರನನ್ನು ಪ್ರೇರಿಸಿದನು. ಅನ್ಯ ಜನರಲ್ಲಿ ಅದನ್ನು ನಡೆಸುವುದಕ್ಕೆ ನನ್ನನ್ನು ಪ್ರೇರೇಪಿಸುತ್ತಿದ್ದನು. ಸುನ್ನತಿಯಾದವರಿಗೆ ಸುವಾರ್ತೆಯನ್ನು ಸಾರುವ ಕೆಲಸವು ಹೀಗೆ ಪೇತ್ರನಿಗೆ ಕೊಡಲ್ಪಟ್ಟಿತು. ಹಾಗೆಯೇ ಸುನ್ನತಿ ಇಲ್ಲವರಿಗೆ ಅವನು ಸಾರುವ ಕೆಲಸವು ನನಗೆ ಕೊಟ್ಟಿರುವುದಿಲ್ಲ. ಸಮಸ್ತ ಸಭಾಧರ್ಮಗಳೊಂದಿಗೆ ಹೆಸರುಗೊಂಡಿರುವ ಯಾಕೋಬನ, ಕೇಫ, ಯೋಹಾನನ ಒಂದು ದೇವರು ನನಗೆ ದಯಪಾಲಿಸಿರುವ ವರವನ್ನು ತಿಳ್ಕೊಂಡು ಐಕ್ಯವನ್ನು ತೋರಿಸುವುದಕ್ಕಾಗಿ ನನಗೂ ಬರ್ನಬನಿಗೂ ಬಲಕೈ ಕೊಟ್ಟು ನೀವು ಅನ್ಯ ಜನರ ಬಳಿಗೆ ಹೋಗಿರಿ, ನಾವು ಸುನ್ನತಿಯವರ ಬಳಿಗೆ ಹೋಗುತ್ತೇವೆ ಅಂದರು. ಆದರೆ ನೀವು ನಮ್ಮಲ್ಲಿರುವ ಬಡವರನ್ನು ಜ್ಞಾಪಕ ಮಾಡಿಕೊಳ್ಳಬೇಕೆಂಬ ಒಂದೇ ಸಂಗತಿಯನ್ನು ಬೇಡಿಕೊಂಡೆವು. ಇದನ್ನು ಮಾಡುವವರಲ್ಲಿ ನಾನು ಅಸಕ್ತನಾಗಿದ್ದೇನೆ. ದೇವರ ದೇವರೇ ನಿಮಗೆ ಸ್ತೋತ್ರವಾಗಲಿ. ಆಗುವಂತಹ ಸಂಕೀರ್ತನೆ 14ನೇ ಸಂಕೀರ್ತನೆಯನ್ನು ಆದಿಕೊಳ್ಳೋಣ. 14ನೇ ಸಂಕೀರ್ತನೆ. ದೇವರನ್ನೇ ಸ್ತುತಿಸು, ನೀ ಮನವೇ ದೇವರನ್ನೇ ಸ್ತುತಿಸು.
ಈ ಪರಿಶುದ್ಧವಾದ ಸತ್ಯದಲ್ಲಿ ಆರಿಸಿಕೊಂಡಂತಹ ಸತ್ಯದ ಭಾಗವು ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ ವಚನ 47ರಿಂದ 52 ವಚನ ಪೂರ್ತಿಯಾಗಿ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ ವಚನ 47ರಿಂದ 52 ವಚನ ಪೂರ್ತಿಯಾಗಿ. ದೇವರ ವಾಕ್ಯವನ್ನು ಕೇಳೋಣ. ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆಯಾಗಿದೆ. ಅದನ್ನು ಸಮುದ್ರದಲ್ಲಿ ಹಾಕಿ ಎಲ್ಲಾ ಜಾತಿಯ ಮೀನುಗಳನ್ನು ಹಿಡಿದರು. ಅದು ತುಂಬಿದ ಮೇಲೆ ಅವನು ನೆಲಕ್ಕಿಳಿದು ಕೂತುಕೊಂಡು ಒಳ್ಳೆಯ ಮೀನುಗಳನ್ನು ಪುಟ್ಟಿಗಳಲ್ಲಿ ತುಂಬಿಕೊಂಡು ಕೆಟ್ಟ ಮೀನುಗಳನ್ನು ಬಿಸಾಡಿಬಿಟ್ಟರು. ಹಾಗೆ ಯುಗದ ಸಮಾಪ್ತಿಯಲ್ಲಿ ಆಗುವುದು. ದೇವದೂತರು ಹೊರಟು ಬಂದು ನೀತಿವಂತರೊಳಗಿಂದ ಕೆಟ್ಟವರನ್ನು ಬೇರೆ ಮಾಡಿ ಅವರನ್ನು ಬೆಂಕಿಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವೂ ಇರುವವು. ಈ ಎಲ್ಲಾ ಮಾತುಗಳ ಅರ್ಥವು ನಿಮಗೆ ತಿಳಿಯಿತೋ ಎಂದು ಕೇಳಲು ಅವರು ತಿಳಿಯಿತು ಅಂದರು. ಆಗ ಆತನು ಅವರಿಗೆ ಹೀಗಿರಲಾಗಿ ಪರಲೋಕ ರಾಜ್ಯದರ್ಶಿಯಾಗಿ ಉಪದೇಶ ಹೊಂದಿ ಶಿಷ್ಟನಾದ ಪ್ರತಿಯೊಬ್ಬ ಶಾಸ್ತ್ರೋಪದೇಶಕನು ಮನೆಯ ಯಜಮಾನಿಗೆ ಹೋಲಿಕೆಯಾಗಿದ್ದಾನೆ. ಅವನು ತನ್ನ ಬೊಕ್ಕಸದೊಳಗಿಂದ ಹೊಸ ವಸ್ತುಗಳನ್ನು ಹಳೆ ವಸ್ತುಗಳನ್ನು ಹೊರಗೆ ತರುತ್ತಿರುವನು ಎಂದು ಹೇಳಿದನು ಎಂಬುವಂತೆ. ಪರಿಶುದ್ಧ ನಾಮದಲ್ಲಿ ಈ ಪರಿಶುದ್ಧ ದೇವರು ಕೃಪೆಯಿಂದ ಅನುಗ್ರಹಿಸಿಕೊಟ್ಟಂತ ಹೊಸ ತಿಂಗಳಿಗೆ ಅನ್ನಿಸ್ತೋತ್ರ. ಇಡೀ ತಿಂಗಳು ದೇವರ ಕೃಪಾವರಗಳಿಂದ ತುಂಬಿ ನಡೆಸುವುದಾಗಿ ಆರಿಸಿ ಪ್ರಾರ್ಥಿಸ್ತೇವೆ. ದೇವನಾಮಕ್ಕೆ ಸ್ತೋತ್ರವಾಗಿ ಒಂದು ತಿಂಗಳಾದ ನಂತರ ಆಲಯದ ಆಹಾರವನ್ನು ಅನುಭವಿಸುವ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಇಂದು ನಮ್ಮ ಆರಾಧನೆಯಲ್ಲಿ ನಮ್ಮ ಗರ್ಭಗುಡಿ ತುಂಬಿದೆ. ಈ ಆರಾಧನೆಯಲ್ಲಿ ರಜಾಕಾಲನ ಅಸ್ವಸ್ಥತೆಯಲ್ಲಿ ಜವಾಬ್ದಾರಿ ಹೊತ್ತಂತ ಹಾಗೂ ತಕ್ಕ ಸಮಯದಲ್ಲಿ ನನ್ನ ಆಸ್ಪತ್ರಿಸಿದಂತ ನಮ್ಮ ತುಮಕೂರು ಕ್ಷೇತ್ರದ ಅಧ್ಯಕ್ಷರಾದ ಮನೋಜ್ ಕುಮಾರ್ ಅವರಿಗೆ ಇಡೀ ಸಭೆಯ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಕುಟುಂಬದ ಪರವಾಗಿ ತುಂಬದಿಂದ ಸ್ವಾಗತಿಸಿ ವಂದಿಸುತ್ತೇನೆ. ಈ ನಮ್ಮ ಮಧ್ಯದಲ್ಲಿ ಕರ್ನಾಟಕ ಥಿಯಾಲಜಿ ಕಾಲೇಜಿನ ಹಳೆ ಒಡಂಬಡಿಕೆಯ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ನನ್ನ ಸ್ನೇಹಿತರು ಸಾಗರ ಸುಂದರವರನ್ನ ಸೇರಿ ಬಂದ ನಿಮ್ಮೆಲ್ಲರ ಪರವಾಗಿ, ಸಭೆಯ ಪರವಾಗಿ, ಕ್ಷೇತ್ರ ಅಧ್ಯಕ್ಷರ ಪರವಾಗಿ ಹಾಗೂ ವೈದ್ಯರ ಪರವಾಗಿ ತುಂಬದಿಂದ ಸ್ವಾಗತಿಸಿ ವಂದಿಸುತ್ತೇನೆ. ಅದೇ ವೇಳೆಯಲ್ಲಿ KTCಯಲ್ಲಿ 4ನೇ ವರ್ಷದ ವಿದ್ಯಾರ್ಥಿಯಾಗಿ ಸೇವೆ ಸಲ್ಲಿಸುತ್ತಿರುವಂತ ಸಹೋದರ ಡೇವಿಡ್ ಅವರನ್ನು ಸಭೆಯ ಪರವಾಗಿ ಸ್ವಾಗತಿಸಿ ವಂದಿಸುತ್ತೇನೆ. ಪ್ರಿಯರೇ, ದೇವರು ಮಾಡಿದಂಥ ಕಾರ್ಯಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಿಮ್ಮೆಲ್ಲ ಪ್ರಾರ್ಥನೆಗಾಗಿ ನಮ್ದು ಸಾಕ್ಷಿ ಕೊಟ್ಟರೆ ಒಂದು ದೊಡ್ಡ ಪ್ರಸಂಗನೇ ಆಗ್ತದೆ. ಅದಕ್ಕಾಗಿ ಸಾಕ್ಷಿಯ ಜೀವನ, ನಮ್ದು ನನ್ನ ಕುಟುಂಬದ ಮಕ್ಕಳದ್ದು ಸಾಕ್ಷಿಯ ಜೀವನ, ಮತ್ತೊಂದು ಹೊಸ ಜೀವನ ಈ ರೀತಿಯ ಸ್ವಾಮಿ ಅನುಗ್ರಹಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲ ಪ್ರಾರ್ಥನೆಗೆ ಎಲ್ಲ ರೀತಿಯ ಪ್ರೋತ್ಸಾಹಕ್ಕಾಗಿ ನಾನು ಒಂದನೇ ಸಲ್ಲಿಸ್ತೇನೆ. ಜ್ಞಾನಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂತೆ
ಸ್ತೋತ್ರದಿಂದಲೇ ಅನಂತರ ಕೃಪೆ ತಿಳಿದುಕೊಂಡು ಆಗಿದ ನಂತರ ಇದನ್ನು ಸಾಗಿಸಿದವರು ದೇವರ ವಾಕ್ಯಗಳನ್ನು ನಡೆಸ್ಕೊಳ್ಬೇಕಾಗಿ ಕೇಳಿ. Opa
ಯೋಚಿಸುತ್ತಿದ್ದಲು ಮಿಗಿಲಾಗಿ ನಮಗೆ ಆಶೀರ್ವಾದಗಳನ್ನು ಕೃಪೆಯನ್ನು ಸುರಿಸುವಾಗ ನಿನ್ನ ಕೃಪೆಗಳನ್ನು ನಾವು ವಂದಿಸುತ್ತೇವೆ, ಕೊಂಡಾಡುತ್ತೇವೆ. ಈ ಪರಿಶುದ್ಧ ದಿನದಂದು ನಿನ್ನ ಮಕ್ಕಳಾಗಿ ಸೇರಿ ಬರುವಂತಹ ಭಾಗ್ಯವನ್ನು ಕೊಟ್ಟದಕ್ಕಾಗಿ, ನಮಗೆ ಸ್ವಸ್ಥ ದೇಹವನ್ನು ಸ್ವಸ್ಥ ಮನಸ್ಸನ್ನು ನೀನು ಅನುಗ್ರಹಿಸಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ. ಕರ್ತನೇ, ನೀನು ತೋರಿದ ಪ್ರೀತಿ ದೊಡ್ಡದು. ನಾವಾದರೂ ಪಾಪಿಗಳು, ಅಯೋಗ್ಯರು, ನಿನ್ನ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಯಾವುದೇ ಅರ್ಹತೆ ಇಲ್ಲದವರಾಗಿದ್ದರು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯ ಮೇರೆಗೆ ನಮ್ಮನ್ನು ಕರೆತಂದಿದ್ದಿ. ನಿನ್ನ ಮಕ್ಕಳಾಗುವಂತಹ ಭಾಗ್ಯವನ್ನು, ನಿನ್ನ ವಾಕ್ಯವನ್ನು ಆಲಿಸುವಂತಹ ವಿಶೇಷವಾದಂತಹ ಆಶೀರ್ವಾದವನ್ನು ದಯಪಾಲಿಸಿದ್ದೇವೆ. ಅದಕ್ಕೋಸ್ಕರ ನಾನು ವಂದಿಸುತ್ತೇವೆ, ಕೊಂಡಾಡುತ್ತೇವೆ. ದೇವ, ಈ ಪವಿತ್ರ ಸಮಯಕ್ಕೋಸ್ಕರ ನೀಡುತ್ತೇವೆ. ನಮ್ಮ ಜೊತೆಗಿರು, ನಮ್ಮ ಜೊತೆಗೆ ಮಾತನಾಡಲು, ನಿನ್ನನ್ನು ಅರ್ಥ ಮಾಡಿಕೊಳ್ಳಲು, ನೀನು ಕೊಟ್ಟಂತ ಕೆಲಸಗಳನ್ನು, ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ನಿರ್ವಹಿಸಲು ನಾವಿರುವಂತ ನಮ್ಮ ಈ ಅಲ್ಪ ಬಾಳಿನಲ್ಲಿ ನಿನ್ನನ್ನೇ ಘನಪಡಿಸಲು ನಿನ್ನನ್ನು ಸಹಾಯ ಮಾಡಿ ನಡೆಸಬೇಕೆಂಬುದಾಗಿರುತ್ತೇವೆ. ಈ ಸೇವೆಗಾಗಿಯೂ ಎಲ್ಲ ನಿನ್ನ ಭಕ್ತಾದಿಗಳಿಗಾಗಿ ವಂದನೆಗಳು. ನಿನ್ನ ಮಕ್ಕಳನ್ನಾಗಿ, ನಿನ್ನ ಜನ ಸಮುದಾಯವನ್ನಾಗಿ ಅವರನ್ನು ರೂಪಿಸು. ನಿನ್ನ ಪವಿತ್ರಾತ್ಮ ಮೂಲಕವನ್ನು ನಡೆಸು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರು ಬಿಡುವುದಿದ್ದೇವೆ ತಂದೆಗೆ. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ವಂದಿಸುವನಾಗಿದ್ದೇನೆ. ತಮ್ಮೆಲ್ಲರೂ ಕೂಡ ಕರ್ನಾಟಕ ಕ್ರಿಸ್ತ ಕಾಲೇಜಿನ ಪರವಾಗಿ ಶುಭ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ನಾವು ಇಂದು ತುಮಕೂರು ಏರಿಯಾದಲ್ಲಿ ಕರ್ನಾಟಕ ಕ್ರಿಸ್ತ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರು ಮತ್ತು ಹಲವು ವಿದ್ಯಾರ್ಥಿಗಳು ಹಲವು ಸಭೆಗಳಿಗೆ ಸಂದರ್ಶನ ನೀಡುವಂತಹ ಭಾಗ್ಯವನ್ನು ದೇವರು ದಯಪಾಲಿಸಿದ್ದಾರೆ. ಈ ವಿಶೇಷವಾದ ಅವಕಾಶವನ್ನು ಮತ್ತು ಈ ಆಸ್ಪದವನ್ನು ಒದಗಿಸಿಕೊಟ್ಟಂತ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಅದೇ ವೇಳೆ ಇದಕ್ಕೆ ಅನುವು ಮಾಡಿಕೊಟ್ಟಂತ ಈ ಕ್ಷೇತ್ರದ ಅಧ್ಯಕ್ಷರಾಗಿರುವಂತ ಗಣ ಮನೋಜ್ ಕುಮಾರ್ ಅಯ್ಯನವರು ಕೂಡ ಪ್ರೀತಿಪೂರ್ವಕವಾಗಿ ನಾವು ಕೆಟಿಸಿ ಪರವಾಗಿ ವಂದಿಸುತ್ತೇವೆ. ಕೆಟಿಸಿಯ ಸೇವೆಗೋಸ್ಕರ ಪ್ರಾರ್ಥಿಸಿರಿ ಮತ್ತು ಅಲ್ಲಿನ ಮಕ್ಕಳಿಗೋಸ್ಕರ ನಿಮ್ಮ ಸಹಾಯ ಮಾಡಿ ಎಂಬುದಾಗಿ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಇದೇ ಸಮಯದಲ್ಲಿ ಪ್ರೀತಿಯ ಸ್ನೇಹಿತರು ಮತ್ತು ಈ ಸಭೆಯ ಸಭಾಪಾಲಕರಾಗಿರುವಂತಹ ರೆವರೆಂಡ್ ಸುಧೀರ್ ಅಯ್ಯನವರಿಗೋಸ್ಕರ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಯಾಕಂದ್ರೆ ಸುಧೀರ್ ಅಯ್ಯನವರು ಕಳೆದ 1 ತಿಂಗಳ ಬಳಿಕ ಈ ಸಭೆಗೆ ಬಂದು ನಮ್ಮ ಜೊತೆಗೆ ಆರಾಧನೆ ಸಲ್ಲಿಸುವಂತೆ, ದೇವರನ್ನು ಘನಪಡಿಸುವಂತೆ, ದೇವರವರನ್ನು ಅಗಾಧವಾದ ಪಾತಾಳದಿಂದ ಮೇಲೆತ್ತದಕ್ಕೋಸ್ಕರ ದೇವರಿಗೆ ಸ್ತೋತ್ರ ಸಲ್ಲಿಸುವರಾಗೋಣ. ಮತ್ತು ದೇವರು ಅವರಿಗೆ ಬೇಕಾದ ಆರೋಗ್ಯವನ್ನು ಕೊಟ್ಟಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಅದೇ ವೇಳೆ ಈ ಅವಕಾಶ ಮಾಡಿಕೊಟ್ಟಂತ ಪ್ರೀತಿ ಅಯ್ಯನವರಿಗೆ ಮನಪೂರ್ವಕವಾಗಿ ನಾನು ವಂದಿಸುತ್ತೇನೆ. ಸಭಾ ಪರಿಪಾಲನಾ ಸಮಿತಿಗೂ ಮತ್ತು ಸಭೆಯಾದ ತಮ್ಮಲ್ಲಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳು. ನಾವು ಕೆಟಿಸಿಯ ಒಂದು ವಿಶೇಷ ಬೇಡಿಕೆಗೋಸ್ಕರ ನಿಮ್ಮ ಮುಂದೆ ಬಂದಿದ್ದೇವೆ. 2024ರಿಂದ ನಾವು ಕೆಟಿಸಿಯಲ್ಲಿ ಇಂಗ್ಲಿಷ್ ಮೀಡಿಯಂ ಆರಂಭಿಸಿದ್ದೇವೆ. ಕೆಟಿಸಿ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ಯಾಕಂದ್ರೆ ಕಳೆದ ಸಾರಿ ಬಂದಾಗ ಕೂಡ 2023ರಲ್ಲಿ ನಾನು ಪರಿಚಯ ಮಾಡಿಕೊಟ್ಟಿದ್ದೆ. ವಿಡಿಯೋ ಕೂಡ ನೋಡಿದ್ದೀರಿ ಏನು ಸೇವೆ ಎಂಬುದಾಗಿ. ಆ 2024ರಿಂದ ನಾವು ಇಂಗ್ಲಿಷ್ ಮೀಡಿಯಂ ಆರಂಭಿಸುವಾಗ ನಮ್ಮ ಆಲೋಚನೆ ಮತ್ತು ದೇವರ ಕೃಪೆಯಿಂದ ಬಂದಂತ ಒಂದು ಆಲೋಚನೆ ಎಂದರೆ, ನಾವು ಮಣಿಪುರದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಾವು ವಿದ್ಯಾರ್ಜನೆ ಮಾಡಬೇಕೆಂಬಂತ ಆಲೋಚನೆ ಬಂದದ್ದು. ಮಣಿಪುರದ ಸ್ಥಿತಿಗತಿ ನಿಮಗೆ ಗೊತ್ತಿದೆ. ಮಣಿಪುರದಲ್ಲಿ ಸಭೆಗಳು ಇನ್ನೂ ಕೂಡ ಹಿಂಸೆ, ಕಷ್ಟ, ನೋವು, ಸಂಕಟಗಳನ್ನು ಅನುಭವಿಸುತ್ತೇವೆ. ಮುಖ್ಯವಾಗಿ ಕುಕಿ ಸಮುದಾಯದ
ಚರ್ಚ್ಗಳು, ಒಂದ್ ಕಡೆ ಥಿಯಾಲಜಿಕಲ್ ಕಾಲೇಜ್ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶವಾಗಿವೆ ಮತ್ತು ಕುಟುಂಬಗಳು ಅತಂತ್ರದ ಸ್ಥಿತಿಯಲ್ಲಿ ನಿರಾಶ್ರಿತರಾಗಿದ್ದಾರೆ. ಅಂತ ವಿದ್ಯಾರ್ಥಿಗಳನ್ನು ಮತ್ತು ಸೇವೆಗೆ ಯೋಗ್ಯರಾಗಿರುವಂತ ಮನಸ್ಸಾಗಿರುವಂತ ವಿದ್ಯಾರ್ಥಿಗಳನ್ನು ಹುಡುಕಿ ಆ 10 ಜನರಿಗೆ ನಾವು 24ರಲ್ಲಿ ಕಳೆದ ವರ್ಷ ಸಂಪೂರ್ಣವಾಗಿ ನಾವು ವಿದ್ಯೆಯನ್ನು ನೀಡುತ್ತಿದ್ದೇವೆ. ದೈವಶಾಸ್ತ್ರೀಯ ತರಬೇತಿಯನ್ನು ಅಲ್ಲಿ ಹೊಂದುತ್ತಾ ಇದ್ದಾರೆ. ಈ ವರ್ಷ ಕೂಡ ನಾವು 5 ವಿದ್ಯಾರ್ಥಿಗಳಿಗೆ 80% ಸ್ಕಾಲರ್ಶಿಪ್ ಅನ್ನು ನೀಡುವ ಮೂಲಕ ಅವರಿಗೆ ದೈವಶಾಸ್ತ್ರೀಯ ತರಬೇತಿಯನ್ನು ನೀಡುತ್ತಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ದೇವರು ನಮ್ಮ ಸೇವೆ ಕರೆದಿದ್ದಾನೆ. ಮಣಿಪುರದಲ್ಲಿ ಇಂತಹ ಸಂಕಟ ಪರಿಸ್ಥಿತಿ ಇದೆ. ನಮಗಾದರೂ ದೇವರು ನಮಗೆ ಬೇಕಾದವೆಲ್ಲವೂ ಕೂಡ ಒದಗಿಸಿದ್ದಾನೆ. ಆದ್ದರಿಂದ ನಮ್ಮ ಪಾಲಿನ ಕರ್ತವ್ಯವನ್ನು ನಾವು ಕರ್ನಾಟಕದ ಜನವಾಗಿ ಮಾಡಬೇಕೆಂಬುದಾಗಿ ನಿರ್ಧರಿಸಿ ಇಂತಹ ಒಂದು ಮಹತ್ತರ ಯೋಜನೆಯನ್ನು ಕೈಗೊಳ್ಳುವ ಮೂಲಕ ನಮ್ಮ ಪಾಲಿನ ಸೇವೆಯನ್ನು ಮಾಡೋದಕ್ಕೆ ನಾವು ಮುಂದಾದೆವು. ಆದರೆ ಈ ಸೇವೆ ಮಾಡೋದಕ್ಕೆ ಮುಂದಾದಾಗ ನಮಗೆ ದೊಡ್ಡ ಸಂಕಷ್ಟ ಬಂತು. ಏನಂದ್ರೆ ಈವರೆಗಿದ್ದಂತ FCI ಫಾರಿನ್ ಕಾಂಟ್ರಿಬ್ಯೂಷನ್ ಆಕ್ಟ್, ಫಾರಿನ್ ಇಂದ ಬರುವಂತ ಒಂದು ಅಕೌಂಟ್ ಫ್ರೀಸ್ ಆಗಬೇಕು. ನಮಗೆ ಯಾವುದೇ ಸಹಾಯ ಈಗ ಬರುತ್ತಾ ಇಲ್ಲ. ಕೆಲವು ಕೂಡ ಗವರ್ಮೆಂಟ್ ನಿಂದಾಗಿ ಕ್ಲೋಸ್ ಆಗಿದೆ. ಆದ್ರೂ ಕೂಡ ನಾವು ನಿರಾಶರಾಗಲಿಲ್ಲ. ದೇವರು ನಮಗೆ ಈ ಯೋಜನೆ ಕೊಟ್ಟಿದ್ದಾನೆ, ಆದ್ದರಿಂದ ಮುಂದೆ ಹೋಗಬೇಕೆಂಬುದಾಗಿ ಆಲೋಚಿಸಿ ನಾವು ಮುಂದೆ ಸಾಗುತ್ತಿದ್ದೇವೆ. ಅವರು ಕಳೆದ 1 ವರ್ಷವಿಡೀ ವಿಶೇಷವಾಗಿ ಅಂತಹ ಸಂಕಷ್ಟಗಳ ಪರಿಸ್ಥಿತಿಯಲ್ಲೂ ಕೂಡ ತಮ್ಮ ತರಬೇತಿಯನ್ನು ಮುಗಿಸಿದ್ದಾರೆ. ಆದ್ದರಿಂದ ಈ 15 ಮಕ್ಕಳಿಗೆ ಇಂದು ವರ್ಷಕ್ಕೆ ಆಗುವಂತ ಮೊತ್ತ ನಿಮಗೆ ವರದಿ ಸಿಕ್ಕಿರುವ ಹಾಗೆ ಆಲ್ಮೋಸ್ಟ್ 19 ಲಕ್ಷ 20 ಲಕ್ಷ. ಆದ್ದರಿಂದ ಈ ಬೇಡಿಕೆಯನ್ನು ನಿಮ್ಮ ಮುಂದೆ ತಂದಿದ್ದೇವೆ. ನಿಮಗೆ ಲಕೋಟೆಗಳು ಕೈಯಲ್ಲಿ ನೀಡಲ್ಪಟ್ಟಿವೆ. ನಿಮ್ಮ ಆರ್ಥಿಕ ಸಹಾಯದಿಂದ ಮುಖ್ಯವಾಗಿ ಬೇಕಾದದ್ದು ವಿದ್ಯಾರ್ಥಿಗಳ ಆಧ್ಯಾತ್ಮಿಕ ರೂಪುಗೊಳ್ಳುವಿಕೆ ಬೇಕಂತ ನಿಮ್ಮ ಪ್ರಾರ್ಥನೆ. ದೇವರು ನಮಗೆ ಪ್ರಾರ್ಥಿಸುವ ವರವನ್ನು ಅವಕಾಶವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಿಮ್ಮ ದೈನಂದಿನ ಪ್ರಾರ್ಥನೆಗಳಲ್ಲಿ ಈ ಸೇವಕರ ತರಬೇತಿಗೋಸ್ಕರ ಪ್ರಾರ್ಥಿಸಿ. ಆ ಮೂಲಕ ಅವರು ಹೋಗಿ ತಮ್ಮ ಕ್ಷೇತ್ರಗಳಲ್ಲಿ ಪ್ರಚೋದಿಸುವ ಮತ್ತು ಸಮರ್ಪಕವಾಗಿ ದುಡಿಯುವ ಸೇವಕರಾಗುವಂತೆ ತಮ್ಮ ದೈನಂದಿನ ಬೇಡಿಕೆಗಳಲ್ಲಿ ನೆನಪು ಮಾಡಿಕೊಳ್ಳುವುದಾಗಿ ತಮ್ಮಲ್ಲಿ ಕಳಕಳಿಯಿದ್ದಾರೆ. ಇನ್ನು ನಮ್ಮ ಮುಖ್ಯ ಪ್ರಸ್ತಾಪಕ್ಕೆ ಬರುವುದಾದರೆ, ಇಂದಿನ ಮುಖ್ಯ ಪ್ರಸ್ತಾಪ ಮಿಷನ್ ಎವ್ರಿವೇರ್ ಟು ಎವ್ರಿವೇರ್. ದೇವರ ನಿಯೋಗ ಅಥವಾ ಒಂದು ಕಡೆ ಸೇವೆ, ಒಂದೆಡೆಯಿಂದ ಎಲ್ಲೆಡೆಗೆ ಅಥವಾ ಎಲ್ಲೆಡೆಯಿಂದ ಎಲ್ಲೆಡೆಗೆ ಎಂಬಂತ ಪ್ರಸ್ತಾಪವಿದೆ. ಕ್ರಿಸ್ತ ಶಕ 18 ಮತ್ತು 19ನೇ ಶತಮಾನದಲ್ಲಿ ವಿಶೇಷವಾಗಿ ಪ್ರೊಟೆಸ್ಟಾಂತ ಸಭೆಗಳಲ್ಲಿ ಯಾವ ಪ್ರೊಟೆಸ್ಟೆಂಟ್ಗಳಾಗಿದ್ದಾರೋ ಅವರು ಸೇವೆಯನ್ನು ತಮ್ಮ ದೇಶಗಳಿಂದ, ಯುರೋಪ್ನಲ್ಲಿಂದ ಬೇರೆ ದೇಶಗಳಿಗೆ ಸೇವೆ ಮಾಡಬೇಕೆಂಬುದಾಗಿ ಅವರು ಆಧ್ಯಾತ್ಮಿಕ ಚಳವಳಿಯಲ್ಲಿ ದರ್ಶನವನ್ನು ಹೊಂದಿ ಸೇವೆ ಮಾಡೋದಕ್ಕೆ ಅವರು ಮುಂದಾದರು. ಹಾಗೆ ಬಂದವರಲ್ಲಿ ಒಂದು ಕಡೆ ಲಂಡನ್ ಮಿಷನ್, ಅಲ್ಲಿನ ಪ್ರಭಾವ ಈ ಕ್ಷೇತ್ರದ ಮೇಲೆ ಕೂಡ ಇದೆ, ಸೇನೆ ರೂಪುಗೊಳ್ಳುವಾಗ. ಮತ್ತೊಂದು ಕಡೆಗೆ ವೆಸ್ಲಿಯನ್ ಮಿಷನ್, ಅದರ ಪ್ರಭಾವ ಕೂಡ ಇದರ ಮೇಲಿದೆ. ಮತ್ತೊಂದು ಕಡೆ ಬಾಸ್ಟನ್ ಮಿಷನ್. ಈ 3 ಮಿಷನ್ಗಳು ಪ್ರಾಮುಖ್ಯವಾಗಿ ಕರ್ನಾಟಕಕ್ಕೆ ಬಂದವು. ಬೇರೆ ಬೇರೆ ಸ್ಪೇಸ್ ಮಿಷನ್ ಮತ್ತು ಇನ್ನೂ ಕೆಲವು ಮಿಷನ್ಗಳು ಅಮೆರಿಕನ್ ಮೆಥಡಿಸ್ಟ್ ಮಿಷನ್ ಇವುಗಳು ಕೂಡ ಬಂದಿವೆ. ಆದರೆ ಬಾಸ್ಟನ್ ಮಿಷನ್, ವೆಸ್ಲಿಯನ್ ಮಿಷನ್ ಮತ್ತು ಲಂಡನ್ ಮಿಷನ್ ಸೊಸೈಟಿ, ಈ 3 ಮಿಷನ್ಗಳು ಬರುವ ಮೂಲಕ ಭಾರತದಲ್ಲಿ ಹಲವಾರು ಜನರಿಗೆ ಕ್ರಿಸ್ತನನ್ನು ಪರಿಚಯಿಸುವುದಕ್ಕೆ ಸಹಾಯ ಮಾಡಿಕೊಟ್ಟರು. ಅಂದು ಅವರು ತಮ್ಮದಲ್ಲದ ಕ್ಷೇತ್ರಕ್ಕೆ ಬಂದು ಕ್ರಿಸ್ತನನ್ನು ಪರಿಚಯಿಸದೆ ಹೋಗಿದ್ದರೆ ನಮಗೆ ಕ್ರಿಸ್ತನ ಸಿಗುತ್ತಿರಲಿಲ್ಲ. ಅವರು ತಮ್ಮ ಎಲ್ಲಾ ರೀತಿಯ ಯೋಗಕ್ಷೇಮಗಳನ್ನು, ಸುಖ ಜೀವವನ್ನು ಅವರು ತ್ಯಜಿಸಿ ನಮ್ಮ ಯೋಗಕ್ಷೇಮಕ್ಕೋಸ್ಕರ ಅವರು ಚಿಂತೆ ಪಡೆದಿದ್ದರೆ ಅಥವಾ ತಮ್ಮ ಎಲ್ಲಾ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡದಿದ್ದರೆ ನಾವು ಇಂದು ಇಂತಹ ಜೀವನ ಹೊಂದಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ರಿಂದ ಬರೀ ನಮಗೆ ಇನ್ನೂ ಕೂಡ ಕ್ರೈಸ್ತರ ಮೇಲೆ ಕಂಡಿದೆ. ಯಾಕಂದ್ರೆ ಕ್ರೈಸ್ತರು ಜಾತಿ ಪದ್ಧತಿಯನ್ನು ವಿರೋಧಿಸುತ್ತಾರೆ ಎಂಬುದಾಗಿ. ದೇವರ ಕೃಪೆಯಿಂದ ನಾವು ಶಿಕ್ಷಣವನ್ನು ಪಡೆದಿದ್ದೇವೆ. ನಮ್ಮ ಜೀವನಗಳನ್ನು ಮೇಲ್ಸ್ತರಕ್ಕೆ ಅಥವಾ ಮೇಲ್ಸ್ತರಕ್ಕೆ ಏರಿಸಿಕೊಳ್ಳೋದಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾರೆ ಮತ್ತು ನಮ್ಮ ಜೀವನದ ಗುಣಮಟ್ಟ ಅದು ಉನ್ನತಿಯಾಗಿದೆ. ಹಿಂದೆ ನಾವು 20 ವರ್ಷ ಅಥವಾ 50 ವರ್ಷ
ಅಥವಾ 100 ವರ್ಷಗಳ ಹಿಂದೆ ನಮ್ಮ ಕುಟುಂಬದ ಅಥವಾ ನಮ್ಮ ಪಿತೃಗಳ ಜೀವನ ಪರಿಸ್ಥಿತಿ ನೆನಪಿಸಿಕೊಳ್ಳೋದಾದ್ರೆ ನಮ್ಮ ಸ್ಥಿತಿಗಳು ಹೇಗಿತ್ತು? ಹಿರಿಯರಿದ್ದೀರಿ, ಹಲವಾರು ಹಿರಿಯಗಳಿವೆ, ನಿಮಗೆ ಗೊತ್ತಿದೆ ಎಷ್ಟು ಕಷ್ಟ ಪಟ್ಟಿದೆ ಎಂಬುದಾಗಿ. ಆದರೆ ದೇವರು ನಮಗೆ ಇಂತಹ ಮಿಷನರಿಗಳ ಮೂಲಕ ಮತ್ತು ದೇಶೀಯ ಉಪದೇಶಗಳ ಮೂಲಕ ಆತನ ಸೇವಾ ಭಾರವನ್ನು ಆತನು ಅವರಿಗೆ ಕೊಡುವ ಮೂಲಕ ನಮಗೆ ಕ್ರಿಸ್ತನನ್ನು ಪರಿಚಯಿಸಿದ್ದರಿಂದ ನಾವು ಕ್ರಿಸ್ತನ ಬೆಳಕನ್ನು ಕಂಡುಕೊಳ್ಳಬೇಕಾಯಿತು. ನಾವು ಬೆಳಕನ್ನು ಕಂಡುಕೊಂಡಿದ್ದೇವೆ, ನಾವು ಬೆಳಕಲ್ಲಿ ನಡೆಯುತ್ತಿದ್ದೇವೆ. ಆದರೆ ಇಂದು ನಾವು ಏನು ಮಾಡುತ್ತಿದ್ದೇವೆ ಎಂಬುದಾಗಿ ನಮ್ಮ ಪ್ರಶ್ನೆ. ನಿಯೋಗ ಒಂದೆಡೆಯಿಂದ ಎಲ್ಲೆಡೆಗೆ ಅಥವಾ ಎಲ್ಲೆಡೆಯಿಂದ ಎಲ್ಲೆಡೆ. ಆದರೆ ನಿಯೋಗ ಈಗ ಏನಾಗ್ತಿದೆ ಎಂಬುದಾಗಿದ್ರೆ ನಮ್ಮ ಕಂಪೌಂಡ್ ವಾಲ್ಗಳಲ್ಲಿ ನಮಗೆ ಮಾತ್ರ ಇರಲಿ, ನಮ್ಮದು ಮಾತ್ರ ಎಂಬಂತ ಆಲೋಚನೆ ಈಗ ಸೀಮಿತವಾಗಿ ಹೋಗುವಂತ ಪರಿಸ್ಥಿತಿ ಬಂದಿದೆ. ಕ್ರೈಸ್ತರ ದೃಷ್ಟಿಕೋನ ಇಂದು ಬದಲಾಗ್ತಿರೋದು ಏನಂದ್ರೆ ರಕ್ಷಣೆ ನನಗೆ ಮಾತ್ರ, ನಮ್ಮವರಿಗೆ ಮಾತ್ರ ಅಥವಾ ನಮ್ಮ ಪಂಗಡದವರಿಗೆ ಮಾತ್ರ ಎಂಬಂತ ಈ ಸೀಮಿತ ದೃಷ್ಟಿಕೋನಗಳು ನಮ್ಮನ್ನು ದೇವರು ಕೊಟ್ಟಂತ ಜವಾಬ್ದಾರಿ ಕರ್ತವ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳದಂತೆ ಸೀಮಿತಗೊಳಿಸುವಂತ ಈ ಪ್ರಭಾವಕ್ಕೆ ನಾವು ನಡೆಸುತ್ತೇವೆ. ಇಂತಹ ಪರಿಸ್ಥಿತಿಯಲ್ಲಿ ಇಂದಿನ ಪ್ರಸ್ತಾಪ ನಮಗೆ ನೀಡುವಂಥದ್ದು, ನಮಗೆ ದೇವರು ಏನು ಜವಾಬ್ದಾರಿ ನೀಡಿದ್ದಾನೆ, ನಮ್ಮ ಸೇವೆ ಮುಖ್ಯ ಗುರಿ ಯಾವುದು, ನಿಯೋಗಕ್ಕೆ ಕರೆದಿರುವಂತವರು ಯಾರು ಮತ್ತು ನಾವು ಏನು ಮಾಡಬೇಕು, ನಮ್ಮ ಸೇವಾದ ಏನಾಗಿರಬೇಕು ಎಂಬುದಾಗಿ ಸ್ವಲ್ಪ ಹೊತ್ತು ಆಲೋಚಿಸೋಣ. ಮೊದಲ ಪ್ರಸ್ತಾಪ, ಮೊದಲ ಮುಖ್ಯ ಅಂಶ ನಿಯೋಗ ಗಡಿ ಬೇರೆಗಳನ್ನು ಮೀರುವಂಥದ್ದು. ನಿಯೋಗ ಗಡಿ ಬೇರೆಗಳನ್ನು ಮೀರುವಂಥದ್ದು. 1:17 ಅಧ್ಯಾಯದಲ್ಲಿ ನೀವು ನೋಡಿದ್ದೀರಿ, ಪರಿಚಯವನ್ನು ಕೇಳಿದ್ದೀರಿ. ಅದು ಸಂಡೇ ಸ್ಕೂಲ್ ಕೂಡ ಮಕ್ಕಳಿಗೆ ಗೊತ್ತಿದೆ. ಎಲಿಯ ಕಾಕ ಎಂಬುದಾಗಿ ನಾವು ಸಂಡೇ ಸ್ಕೂಲ್ ಹೇಳ್ತೇವೆ. ಎಲಿಯ ಕಾಕ ಕೇರಿಕೆ ಬಾಳದಲ್ಲಿ ಆತನು ತನ್ನ ಜೀವನಕ್ಕೋಸ್ಕರ ಆತನು ಅಲ್ಲಿ ನಿಂತಿದ್ದಾನೆ ಅಥವಾ ಅಲ್ಲಿ ಕಾಲವನ್ನು ಬೆಳೆದಿದ್ದಾನೆ. ಹಾಗೆ ರೊಟ್ಟಿ ಮಾಂಸವನ್ನು ತಂದುಕೊಡಿ. ಆದರೆ ಎಲ್ಲಿ ಹೇಳುವಂತ ಮಾತೇನೆಂದ್ರೆ, ನಾನು ಸೂಚಿಸಿದ ಹೊರತು ಮಳೆ ಬಾರದಿರಲಿ, ನಾನು ಸೂಚಿಸಿದ ಹೊರತು ಮಳೆ ಬಾರದಿರಲಿ. ನಾವು 1-16 ವಚನಗಳಲ್ಲಿ ಅಲ್ಲಿ ನೋಡಿದಾದ್ರೆ 1:17 1-16 ವಚನಗಳಲ್ಲಿ ಅಲ್ಲಿ 2 ಪ್ರಮುಖ ಸ್ತ್ರೀಯರಿದ್ದಾರೆ. ಆ ಪ್ರಮುಖ ಸ್ತ್ರೀಯರಿಗೆ ಸಂಬಂಧಿಸಿ ಎಲಿಯನ ಸೇವೆ ಎನ್ನುವುದಾಗಿ ನಮಗೆ ಗೊತ್ತು ಮಾಡಿಕೊಡೋದಕ್ಕೆ ಅಲ್ಲಿ ನಮಗೆ ಸಹಾಯ ಮಾಡಿಕೊಡುತ್ತದೆ. ಎಲಿಯ ಇಸ್ರಾಯೇಲ್ ದೇಶದ ಪ್ರವಾದಿ. ಇಸ್ರಾಯೇಲ್ ದೇಶದಲ್ಲಿ ಯೆಹೋವನ ನಾಮವನ್ನು ಕಾಪಾಡೋದಕ್ಕೋಸ್ಕರ ಕರೆಯಲ್ಪಟ್ಟಂತ ಪ್ರವಾದಿ. ಯಾಕೆ ಕರೆಯಲ್ಪಟ್ಟ ಎಂಬುದಾಗಿ ನೀವು ನೋಡಿದಾದ್ರೆ 18ನೇ ಅಧ್ಯಾಯದಲ್ಲಿ ಗೊತ್ತಿದೆ. ಅಲ್ಲಿ ಈಜಬೇಲನ ಕೋಡು ಬಾಳನ ಪ್ರವಾದಿಗಳನ್ನು ಪೋಷಿಸಿ ಯಾವ ಯೆಹೋವನ ನಾಮ ಹೇಳ್ಕೊಳ್ತಿದ್ದರೋ ಅಂತವರೆಲ್ಲರನ್ನು ಕೂಡ ಸಾಯಿಸೋದಕ್ಕೋಸ್ಕರ ಆಕೆ ಮುಂದಾದಳು. ಆದ್ದರಿಂದ ಯೆಹೋವನ ನಾಮ ಮತ್ತು ಕಡೆಗೆ ಯೆಹೋವನನ್ನು ಆರಾಧಿಸುವವರು ಸಂಕಷ್ಟಕ್ಕೀಡಾಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಎಲಿಯ ದೇವರ ನಾಮವನ್ನು ಕಾಪಾಡೋದಕ್ಕೋಸ್ಕರ ಮಧ್ಯೆ ಪ್ರವೇಶಿಸಿದ. ಆದರೆ ಈಗ ಕಾಪಾಡೋದಕ್ಕೋಸ್ಕರ ಆತನು ಒಂದ್ ಕಡೆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾನೆ. ತಾನೇ ಹೇಳಿದ್ದು ಮಳೆ ಬಾರದಿರಲಿ, ಆದರೆ ಮಳೆ ಬಾರದ ಹೋದ್ರಿಂದ ಘೋರ ಬರಗಾಲ ಬಂದಿದೆ. ಆಹಾರವಿಲ್ಲ. ಆಹಾರವಿಲ್ಲದೆ ಇರುವುದರಿಂದಾಗಿ ಕೇರಿ ಕಳೆದದಲ್ಲಿ ನೀರು ಕೂಡ ಖಾಲಿಯಾಯಿತು. ದೇವರು ಪುನಃ ಹೇಳುವಂಥದ್ದು, ನೀವು ಮುಂದೆ ಕೆಳಗಿನ ವಚನ ನೋಡಿದ್ರೆ, ನಾನು ತೋರಿಸುವಂತ ವಿಧವೆಯ ಮನೆಗೆ ಹೋಗು, ಚಾರಕದ ವಿಧವೆಯ ಮನೆಗೆ. ಆದರೆ ಇಲ್ಲಿ ಈಜಬೇಲಳು ಮತ್ತು ಕಡೆ ಚಾರಕದ ವಿಧವೆ, ಈ ಇಬ್ಬರ ದೇಶವನ್ನು ಕೂಡ ನಾವು ಪರಿಶೀಲಿಸಿ ನೋಡುವಂಥದ್ದು ಅತ್ಯಗತ್ಯ. ಯಾವ ಸ್ತ್ರೀಯನ್ನು ಎಲಿಯನ್ನು ವಿರೋಧಿಸಲಿಕ್ಕೆ ಕರೆಯಲ್ಪಟ್ಟನು ಅಂದರೆ ಈಜಬೇಲಳು ಚಿದೋನ್ ದೇಶದವಳು, ತೂರ್ ದೇಶ, ತೂರ್ ಚೀದೋನ್. ಆ ತೂರ್ ಸೀದೋನ ಆ ದೇಶ ಇಸ್ರಾಯೇಲ್ಗೆ ನಿಷಿದ್ಧವಾದ ಪ್ರದೇಶವಾಗಿತ್ತು. ಯೇಸುವಿನ ಕಾಲದಲ್ಲಿ ಕೂಡ ನೀವು ನೋಡಿ, ಅಲ್ಲಿ ಒಂದ್ ಕಡೆ ಕಾನಾನ್ಯರವಳು ಬಂದು ಯೇಸುವನ್ನು ಬೇಡಿಕೊಳ್ಳುತ್ತಾಳೆ, ನನ್ನ ಮಗಳಿಗೆ ಬಿಡಿಸಲಾಗುತ್ತ ಒಂದು ದೇವರಿದೆ, ನೀನು ಸ್ವಸ್ಥಪಡಿಸಬೇಕು ಎಂಬುದಾಗಿ. ಆ ಕಾನಾನ್ ದೇಶ ನಿಷಿದ್ಧ ಪ್ರದೇಶ. ಆದ್ದರಿಂದ ಎಲಿಯನ ಕಾಲದಲ್ಲಿ ಅದು ನಿಷಿದ್ಧ ಪ್ರದೇಶ ಎಂಬುದಾಗಿತ್ತು. ಅಂತ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಒಬ್ಬ ಸ್ತ್ರೀಯ ಮನೆಯಲ್ಲಿ, ಅದು ಕೂಡ ವಿಧೆಯ ಮನೆಯಲ್ಲಿ ಹೋಗುವುದಕ್ಕೆ ದೇವರು ಎಲಿಯನನ್ನು ಕರೆದ. ಆದ್ದರಿಂದ ದೇವರ ಕಾರ್ಯಗಳು ಒಂದ್ ಕಡೆಗೆ ನಮ್ಮ ಯೋಚನೆಗೆ ಮೀರಿತು, ನಮ್ಮ ಗ್ರಹಿಕೆಗೆ ಮೀರಿತು. ನಾವು ನೆನೆಸ್ತೇವೆ ಅಂದ್ರೆ
ಎಲ್ಲವೂ ಕೂಡ ಸರಿಯಾಗಿರಬೇಕು, ಕ್ರಮವಾಗಿರಬೇಕು. ಹೀಗಿದ್ರೆ ಮಾತ್ರ ನಮ್ಮ ನಿಯೋಗ ಅಥವಾ ದೇವರ ಮಿಷನ್ ಎಂಬುದಾಗಿ ನಾವು ಆಲೋಚಿಸುತ್ತೇವೆ. ಆದರೆ ಇಲ್ಲಿ ಎಲಿಯ ಕರೆಯಲ್ಪಟ್ಟದ್ದು ಯಾರನ್ನು ಶತ್ರುವೆಂಬುದಾಗಿ ಭಾವಿಸಿದನು ಇಜಬೇಲಳು ಆಕೆಯ ದೇಶಕ್ಕೆ ಹೋಗಿ ಒಬ್ಬ ವಿಧವೆಯ ಮನೆಯಲ್ಲಿ ಈ ಬರಗಾಲದಲ್ಲಿ ತನ್ನ ಕಾಲವನ್ನು ಅಥವಾ ತನ್ನ ಜೀವನವನ್ನು ಸವಿಸುವುದಕ್ಕೆ ಆತನು ಕರೆಯಲ್ಪಟ್ಟ. ಇಜಬೇಲಳು ಯಾಕೆ ವಿರೋಧ ಎಂಬುದಾಗಿ ಗೊತ್ತಿದೆ. ಯಾಕಂದ್ರೆ ಈಕೆ ಬಾಳನನ್ನು ಪೂಜಿಸುವವಳು. ಬಾಳನನ್ನು ಪೂಜಿಸುವುದಲ್ಲದೆ ಯಾವುದೇ ನೈತಿಕ ಮೌಲ್ಯಗಳಿರಲಿಲ್ಲ. ನೀವು 1:21 ಅಧ್ಯಾಯದಲ್ಲಿ ನಾಬೋತನ ದ್ರಾಕ್ಷೆ ತೋಟದ ವಿಷಯದಲ್ಲಿ ನೋಡುವಾಗ ಅಲ್ಲಿ ಇಸ್ರಾಯೇಲರ ಎಲ್ಲಾ ಕಾನೂನು ಪದ್ಧತಿ ಎಲ್ಲವುಗಳನ್ನು ಕೂಡ ಆಕೆ ಮೀರಿ ನಾಬೋತನ ದ್ರಾಕ್ಷೆ ತೋಟವನ್ನು ಆಕೆ ವಶಪಡಿಸಿಕೊಳ್ಳುತ್ತಾರೆ. ಇಂತಹ ಸ್ತ್ರೀಯನ್ನು ವಿರೋಧಿಸುವುದಕ್ಕೆ ಎಲಿಯನು ಕರೆಯಲ್ಪಟ್ಟ. ಆದರೆ ಈಗ ಎಲಿಯನು ತನ್ನ ಗಡಿಯನ್ನು ಮೀರಿ ಇಸ್ರಾಯೇಲ್ನ ಬಾರ್ಡರ್ಗಳನ್ನು ಮೀರಿ ಆತನು ಹೋಗಿ ಶತ್ರು ದೇಶದಲ್ಲಿ ಆತನು ನೆಲೆಸಿ ತನ್ನ ಬರಗಾಲದಲ್ಲಿ ತಾನು ಕಳೆಯಬೇಕಂತ ಕಾಲದಲ್ಲಿ ಆತನು ತನ್ನ ಉಪಜೀವನ ನಡೆಸುವುದಕ್ಕೆ ಮುಂದಾಗಬೇಕಾಯಿತು. ಇಲ್ಲವೇ ಒಬ್ಬ ಮಗನಿದ್ದಾನೆ, ಅಲ್ಲಿ ಆಕೆ ಬಳಿ ಆಹಾರವಿಲ್ಲ. ಆಹಾರವಿಲ್ಲದ ಪರಿಸ್ಥಿತಿಯಲ್ಲಿ ಕೂಡ ದೇವರು ಅನುಗ್ರಹವನ್ನು ಮಾಡಿದ್ದಾರೆ. ಅಲ್ಲಿ ಒಂದು ಕಡೆ ಆಹಾರ ಒದಗಿ ಬಂತು. ಅವರು ಇದ್ದದ್ದು ಒಂದೇ ಹೊತ್ತಿಗೆ ಆಹಾರ, ಅದನ್ನು ಊಟ ಮಾಡಿ ಅವರು ಮುಗಿಸಬೇಕು. ಆದರೆ ಎಲೆಯನ್ನು ಸೂಸಿದಾಗ ಅಲ್ಲಿ ಒಂದ್ ಕಡೆಗೆ ಮೊಗಿಲಿ ಎಣ್ಣೆ ಮತ್ತೊಂದು ಕಡೆಗೆ ಅಲ್ಲಿ ಮಡಕೆಯಲ್ಲಿ ಹಿಟ್ಟು ತೀರಲಿಲ್ಲ. ಅದು ನಿರಂತರವಾಗಿ ಒದಗಿ ಬಂತು. ನಮ್ಮನ್ನು ಕ್ರೈಸ್ತರನ್ನಾಗಿ ಮಾಡುವುದಕ್ಕೆ ಬಂದಂತ ಮಿಷನರಿಗಳು ಕೂಡ ತಮ್ಮ ಎಲ್ಲಾ ರೀತಿಯ ಸುಖ ಜೀವನವನ್ನು ಬಿಟ್ಟುಕೊಂಡು ಇಲ್ಲಿ ಬಂದರು. ನಮ್ಮನ್ನು ಕ್ರಿಸ್ತನ ಹಾದಿಗೆ ನಡೆಸಿದರು. ಒಂದ್ ಕಡೆಗೆ ಕ್ರೈಸ್ತರಿಗೆ ಹೆಸರುಗಳಿವೆ, ಬೇರೆ ಧರ್ಮದವರು ಹೆಸರು ನೀಡುತ್ತಾರೆ. ಗೋಧಿ ಕ್ರೈಸ್ತರೆಂಬುದಾಗಿ, ಅಕ್ಕಿ ಕ್ರೈಸ್ತರೆಂಬುದಾಗಿ. ಆದರೆ ಈ ಹೆಸರಿನ ಹೊರತಾಗಿ ಕೂಡ ನಮ್ಮ ವಿಶ್ವಾಸವೇನೆಂಬುದಾಗಿ ನಾವು ಪ್ರಶ್ನಿಸಿಕೊಳ್ಳುವುದು ಮುಖ್ಯ. ಹೌದು, ಒಂದ್ ಕಡೆಗೆ ಗೋಧಿ ಕ್ರೈಸ್ತರು, ಅಕ್ಕಿ ಕ್ರೈಸ್ತರೆಂಬುದಾಗಿ ಹೇಳುವಾಗ ಖಂಡಿತವಾಗಿ ಈ ಭಾರತ ದೇಶದ ಸ್ಥಿತಿ ಕೂಡ ಹಾಗೆ ಇತ್ತು. ಬರಗಾಲ, ಉಪವಾಸ, ಸರಿಯಾದ ಬಿತ್ತನೆ ಇಲ್ಲ, ಸರಿಯಾದ ಆಹಾರವಿಲ್ಲ. ಆದರೆ ಯಾರು ಕೂಡ ಆಹಾರವನ್ನು ಕೊಡದ ಪರಿಸ್ಥಿತಿಯಲ್ಲಿ ಮಿಷನರಿಗಳು ತಮ್ಮ ಸಹಾಯವನ್ನು ಮಾಡಿದ್ದಾರೆ, ಜೀವನವನ್ನು ನೀಡಿದ್ದಾರೆ, ನಮ್ಮನ್ನು ಪೋಷಿಸಿದ್ದಾರೆ, ನಮ್ಮನ್ನು ಸಂರಕ್ಷಿಸಿದ್ದಾರೆ. ಆದ್ದರಿಂದ ದೇವರು ಇಂಥವರ ಮೂಲಕ ಕೂಡ ನಮ್ಮ ಜೀವನವನ್ನು ಕಾಪಾಡೋದಕ್ಕೆ ಸಹಾಯ ಮಾಡಿಕೊಟ್ಟಿದ್ದಾನೆ. ಅದನ್ನು ನಾವು ಯೋಚಿಸುವ ದೃಷ್ಟಿಕೋನದಲ್ಲಿ ಎಲ್ಲೂ ಕೂಡ ನಮಗೆ ಒದಗಿ ಬರುವುದಿಲ್ಲ. ಆದರೆ ದೇವರು ತನ್ನ ಕೃಪೆ ಮೂಲಕ ಸಕಾಲದಲ್ಲಿ ಎಲ್ಲವನ್ನು ಕೂಡ ಒದಗಿಸುತ್ತಾನೆ. ಇಂತಹ ವಿಶೇಷವಾದ ಆಶೀರ್ವಾದವನ್ನು ಹೊಂದಿಕೊಂಡಂತ ನಾವು ಸುಖ ಜೀವನ ನಡೆಸುವಂತ ನಾವು ಇಂದು ಯಾವ ರೀತಿಯ ಜವಾಬ್ದಾರಿ ಹೊಂದಿದ್ದೇವೆ? ದೇವರು ನಮ್ಮನ್ನು ಮಹತ್ತರವಾದ ಸ್ಥಾನದಲ್ಲಿ ಇಟ್ಟಿದ್ದಾನೆ. ನಮಗೆ ದೊಡ್ಡದಾದ ಜವಾಬ್ದಾರಿಯನ್ನು ಕೊಟ್ಟಿದ್ದೇನೆ. ಆ ಜವಾಬ್ದಾರಿ ಎಲ್ಲಿ ನಿಯೋಗ ಸಾಗಬೇಕೆಂಬುದಾಗಿ ನಾವು ಗುರುತಿಸುವಂತ ಅತ್ಯಗತ್ಯ, ಅಥವಾ ಸೇವೆಯ ಅಗತ್ಯತೆ ಎಲ್ಲಿ ಎಂಬುದಾಗಿ ನಾವು ಗುರುತಿಸುವಂತದ್ದು ಅತ್ಯಗತ್ಯ. ಸಂಗೀತವನ್ನು ಹಾಡಿದರು, ಶುಭವಾರ್ತ ಘೋಷ ಎಲ್ಲ ಲೋಕಕ್ಕೂ ಅರ್ಪಿಸುವ ಸಂತೋಷ ಎಷ್ಟು ದೊಡ್ಡದು. ಆದ್ರೆ ನಾವು ಎಷ್ಟು ಅರ್ಪಿಸಿದ್ದೇವೆ? ನಮ್ಮ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಪೂರೈಸಿದ್ದೇವೆ? ಕ್ರೈಸ್ತರಾದ ನಮಗಿರುವಂತ ಒಂದೇ ಒಂದು ಏನಂದ್ರೆ, ನನಗೆ ಮಾತ್ರ ಪರಲೋಕ ರಾಜ್ಯ ಸಿಕ್ಕರೆ ಸಾಕು, ನನಗೆ ಅದೇ ಸಂತೋಷ ಎಂಬುದಾಗಿ ನಾವು ಸುಖ ಸಂತೃಪ್ತರಾಗಿ ಬಾಳುವುದಕ್ಕೆ ನಾವು ಮನಸ್ಸು ಮಾಡುತ್ತೇವೆ. ಆದರೆ ಏರಿಯ ಮೂಲಕ ನಾವು ಕಲಿಯಬೇಕಾದದ್ದು ಸೇವೆಯಲ್ಲಿ ಜವಾಬ್ದಾರಿಗಳಿವೆ. ನಾವು ಗಡಿಯನ್ನು ದಾಟಬೇಕು. ನಮ್ಮ ಬೌಂಡ್ರಿಗಳನ್ನು ದಾಟುವ ಮೂಲಕ ಸಂಕಷ್ಟಗಳ ಪರಿಸ್ಥಿತಿಯಲ್ಲಿ, ಪ್ರಾಣಾಪಾಯದ ಸ್ಥಿತಿಯಲ್ಲಿ ಕ್ರಿಸ್ತನನ್ನು ಪರಿಚಯಿಸೋದಕ್ಕೆ ನಾವು ಮುಂದಾಗಬೇಕು. ಅದರಿಂದ ಸಭೆ ಕಂಡುಕೊಳ್ಳಬೇಕಾದ್ದು ಎಲ್ಲಿ ಕ್ರಿಸ್ತನನ್ನು ಪರಿಚಯಿಸಬೇಕು, ನಾವು ಹೇಗೆ ಕಾರ್ಯ ಮಾಡಬೇಕು ಮತ್ತು ಯಾರನ್ನು ಪ್ರಕಟಿಸಬೇಕೆಂಬುದಾಗಿ ನಾವು ತಿಳಿದಿರುವಂತಹ ಅತ್ಯಗತ್ಯ. ಇತ್ತೀಚೆಗೆ ಮಿಷನರಿ ಆದಂತ ಡಾಕ್ಟರ್ ಬಾಸನ್ ಮಿಷನರಿ ಅಂತ ಅನ್ಯ ಭೂಪರವರು ತೀರಿದಂತ ವಿಡಿಯೋ ನೀವೆಲ್ಲರೂ ಕೂಡ ನೋಡಿದ್ದೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಆಗಿದೆ. ಅವರು ಮಾಡಿದ್ದು ತಮ್ಮ ಜೀವನದಲ್ಲಿ, ತಮ್ಮ ಈ ಲೋಕದ ಪ್ರಯಾಣದಲ್ಲಿ ಅಥವಾ ಭಾರತದಲ್ಲಿ ಮಿಷನರಿ ಆಗಿದಾಗ ಮಾಡಿದ ಕೆಲಸ, ಯಾವ ಅನಾಥ ಮಕ್ಕಳಿದೆಯೋ ಅಂತವರನ್ನು ತಂದು, ಕೂಸುಗಳನ್ನು ತಂದು ಅವರನ್ನು ಜೋಪಾನ ಮಾಡಿ ಅವರಿಗೆ ಭವಿಷ್ಯವನ್ನು ಕಟ್ಟಿಕೊಟ್ಟರು. ಅವರ ಜೀವನ ಸಾಗಿಸುವುದಕ್ಕೆ ಅಥವಾ ಜೀವನ ಪಡೆಯುವುದಕ್ಕೆ ಅವರು ಅವಕಾಶ ಮಾಡಿಕೊಟ್ಟರು. ಕೊನೆಗೆ ಸಾಯುವಾಗಲೂ ಕೂಡ ಅವರ ಸಹೋದರಿಯಂತ ಮಾತು, ಅವರಿಗೆ ಹೂಗುಚ್ಛ ಅಗತ್ಯವಿಲ್ಲ, ಅದರ ಬದಲು
ಕಾಣಿಕೆ ಡಬ್ಬಿ ಇದೆ, ಅದಕ್ಕೆ ನೀವು ವಾಷಿಂಗ್ ಮಿಷಿನಿಗೂ ಕಾಣಿಕೆ ಹಾಕಬಹುದು ಎಂಬುದಾಗಿ. ನಾವು ಈ ಲೋಕದಲ್ಲಿ ಲೋಕದ ಘನಮಾನಗಳನ್ನು ಅಪೇಕ್ಷಿಸುತ್ತೇವೆ. ಆದರೆ ನಿಜ ವಿಶ್ವಾಸಿ, ನಿಜವಾಗಿ ನಿಯೋಗಿ ಎಂಬುದಾಗಿ ಕರೆಯಲ್ಪಟ್ಟವನು, ಅದು ನಿಜವಾಗಿ ದೇವರಿಂದ ಕರೆಯಲ್ಪಟ್ಟವನು, ನಮ್ಮ ಮಾನಗಳು ಈ ಲೋಕದ ಬದಲಾಗಿ ಕ್ರಿಸ್ತನಿಂದ ಕೊಡಲ್ಪಟ್ಟವುಗಳು. ನಮ್ಮ ಘನಮಾನ ದೇವರಿಂದ ಮಾತ್ರ ನಮಗೆ ನೀಡಲ್ಪಡಬೇಕು. ದೇವರು ಹೇಳುತ್ತಾನೆ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳುವನಿಗೆ ಶನಿ ಸೌಭಾಗ್ಯದ ಸೇರು. ಅಂತಹ ಮಹಿಮೆಯನ್ನು, ಅಂತಹ ಶಬಾಶ್ಗಿರಿಯನ್ನು, ಅಂತಹ ವಿಶೇಷವಾದ ಪದವಿಯನ್ನು ಪಡೆಯಲು ನಾವು ಮನಸ್ಸು ಮಾಡಿದ್ದೇವೆಯೋ ಪ್ರಶ್ನೆ ಮಾಡುವುದು ಅತ್ಯಗತ್ಯ. ಎರಡನೇದಾಗಿ, ನಿಯೋಗ ಸಂಸ್ಕೃತಿ ಸಂಪ್ರದಾಯಗಳನ್ನು ಇರೋದಕ್ಕೆ ಕರೆ ನೀಡುತ್ತದೆ. ಮಿಷನ್ ಇಟ್ ವಾಂಟ್ಸ್ ಟು ಟ್ರಾನ್ಸೆಂಡ್ ಅವರ್ ಟ್ರೆಡಿಷನ್ಸ್ ಅಂಡ್ ಕಲ್ಚರ್. ಹಲವಾರು ವೇಳೆ ನಮ್ಮ ಸಂಸ್ಕೃತಿಯ ದೊಡ್ಡದು, ಸಂಪ್ರದಾಯಗಳೇ ದೊಡ್ಡದೆಂಬುದಾಗಿ ನಾವು ಭಾವಿಸುತ್ತೇವೆ. ನಾನು ಅದನ್ನು ಬೇಡ ಎಂಬುದಾಗಿ ಹೇಳುವುದಿಲ್ಲ. ಆದರೆ ನಮ್ಮ ಸಂಸ್ಕೃತಿ ಕಲ್ಚರ್ ಮತ್ತೊಬ್ಬರನ್ನು ಕ್ರೈಸ್ತನನ್ನಾಗಿ ಮಾಡುವುದಕ್ಕೆ ಅಥವಾ ಕ್ರಿಸ್ತನನ್ನು ಹೊಂದಿಕೊಳ್ಳುವುದಕ್ಕೆ, ಕ್ರಿಸ್ತನ ಪರಿಚಯವಾಗುವುದಕ್ಕೆ ಅಡ್ಡಿಯಾಗಬಾರದು. ನಾವು ಗಲಾತ್ಯ ಪತ್ರಿಕೆಯಲ್ಲಿ ಓದಿ ಕೇಳಿದ್ದೇವೆ, ಅಲ್ಲಿ ಕೂಡ ಸಮಸ್ಯೆ ಇದೆ. ಸಮಸ್ಯೆ ಏನಂತ ಹೇಳಿದ್ರೆ, ಯಾರು ಕ್ರೈಸ್ತರಾಗಬೇಕೆಂಬಂತ ಸಮಸ್ಯೆ. ಪೌಲನಲ್ಲಿ ಸ್ಪಷ್ಟವಾಗಿ ಉತ್ತರವನ್ನು ನೀಡುತ್ತಿದ್ದಾನೆ. ತನಗೆ ಯಾರಿಂದ ಸೇವೆ ಜವಾಬ್ದಾರಿ ಸಿಕ್ಕಿತು? ತನಗೆ ಸಿಕ್ಕಿದ ಜವಾಬ್ದಾರಿ ಮನುಷ್ಯರಿಂದ ಅಲ್ಲ, ಅಥವಾ ಮಾನುಷ್ಯರೆನಿಸಿಕೊಳ್ಳುವಂತ ಅಪೋಸ್ತಲರಿಂದ ಅಲ್ಲ. ಬದಲಾಗಿ ತನಗೆ ಸೇವೆಯ ಜವಾಬ್ದಾರಿ ಸಿಕ್ಕಿದ್ದು ಕ್ರಿಸ್ತನಿಂದ ಮಾತ್ರ. ಆದರೆ ಅಲ್ಲಿ ಕ್ರಿಸ್ತನನ್ನು ಪರಿಚಯಿಸುವಾಗ, ಬೇರೆಯವರಿಗೆ ಪ್ರಕಟಿಸುವಾಗ ಅಲ್ಲಿ ಸಮಸ್ಯೆಗಳು ಬಂದವು. ಏನು ಮಾಡಿದರು? ಯಾರಾದರೂ ಕ್ರೈಸ್ತರಾಗಬೇಕಿದ್ರೆ ಅವರಿಗೆ ಸುನ್ನತಿ ಆಗಲೇಬೇಕು. ಇಂತಹ ಒಂದು ಕಂಡೀಷನ್ ಯಹೂದಿ ಕ್ರೈಸ್ತರು ತಂದು ಹಾಕುವಂತ ಅಪಾಯದಲ್ಲಿದ್ದರು. ಒಂದು ವೇಳೆ ಅಂತಹ ರೀತಿಯ ಕಂಡೀಷನ್ ಆಗಿದ್ದರೆ ಯಾರು ಕೂಡ ಕ್ರೈಸ್ತರಾಗಲಿಲ್ಲ. ಅಥವಾ ಕ್ರಿಸ್ತನ ಬೋಧನೆಗಳು ಇಂದು ಪ್ರಪಂಚದ ಮೂಲ ಮೂಲೆಗೂ ತಲುಪುತ್ತಿರಲಿಲ್ಲ. ಆದರೆ ಪೌಲನು ದರ್ಶನ ಹೊಂದಿ ಆ ಮೂಲಕ ಅವರೊಂದಿಗೆ ವಾದಿಸಿ ತನ್ನ ಸ್ಥಾನವೇನೆಂಬುದಾಗಿ, ತನ್ನ ನಿರ್ಧಾರವೆನ್ನುವುದಾಗಿ ಪ್ರಕಟಿಸುತ್ತಾನೆ. ಯೆರೂಸಲೇಮಿಗೆ ಹೋದ, ಅಲ್ಲಿ ತನ್ನ ದೃಢ ನಿರ್ಧಾರವನ್ನು ಪ್ರಕಟಿಸುವ ಮೂಲಕ ಸುನ್ನತಿ ಅಗತ್ಯವಿರುವುದಾಗಿ ಆತನು ವಾದಿಸುತ್ತಾನೆ. ಯಾಕಂದರೆ ಕ್ರಿಸ್ತನನ್ನು ಹೊಂದುವುದಕ್ಕೆ ಕಲ್ಚರ್ ಅಥವಾ ಟ್ರೆಡಿಷನ್ ಇವುಗಳು ಪ್ರಾಮುಖ್ಯವಲ್ಲ, ಬದಲಾಗಿ ದೇವರ ಕೃಪೆಯೇ ಸಾಕು. ನಮ್ಮನ್ನು ರಕ್ಷಣೆ ಹೊಂದುವುದಕ್ಕೆ ಆತನ ಕೃಪೆಯೇ ಸಾಕು. ಅದರ ಸುನ್ನತಿ ಎಂಬುದಾಗಿ ಹೇಳುವಾಗ ಪೌಲನು ಗಲಾತ್ಯರಲ್ಲಿ ಮುಂದೆ ಹೇಳುವ ಮಾತು, ಸುನ್ನತಿ ಅದು ದೇಹದಲ್ಲಿ ಆಗುವಂತ ಸುನ್ನತಿಯ ಬದಲಾಗಿ ನಮ್ಮ ಹೃದಯದಲ್ಲಿ ಆಗುವಂತ ಸುನ್ನತಿ. ಬದಲಾವಣೆ ನಮ್ಮ ಹೃದಯದಲ್ಲಿ ಆಗಬೇಕು. ಇಂಥ ಬದಲಾವಣೆಯನ್ನು ಗ್ರೀಕನಾಗಲಿ ಅಥವಾ ಬೇರೆಯವನಾಗಲಿ ಅಥವಾ ಬೇರೆ ಧರ್ಮದವನಾಗಲಿ ಅವನು ಹೊಂದುವುದಾದರೆ ಅದು ನಿಜವಾದ ಪರಿವರ್ತನೆ ಎಂಬುದು ಪೌಲನ ಅಭಿಪ್ರಾಯ. ಇಂತಹ ವಾದವನ್ನು ಮಾಡಿದ್ದರಿಂದ ಅನ್ಯ ಜನರ ಮಧ್ಯದಲ್ಲಿ ಹೋಗಿ ತನ್ನ ಸುವಾರ್ತೆಯನ್ನು ಸಾರುವುದಕ್ಕೆ ಸಾಧ್ಯವಾಯಿತು. ಆದ್ರಿಂದ ಪೇತ್ರನು ಯಹೂದಿ ಕ್ರೈಸ್ತರ ಮಿಷನರಿ. ಆದರೆ ಪೌಲನಾದರೂ ಅನ್ಯ ಜನರಲ್ಲಿ ಮಾಡಿದಂತ ಸೇವೆ ಮಾಡುವಂತ ವಿಷಯ. ಆದ್ರಿಂದ ಆತ ಎಲ್ಲಿ ರೋಮ್, ಸ್ಪೇನ್, ಬೇರೆ ಬೇರೆ ದೇಶಗಳಿಗೆ ಹೋಗಿ ಸೇವೆ ಮಾಡೋದಕ್ಕಾಯಿತು. ಕ್ರಿಸ್ತನನ್ನು ಕಲ್ಚರ್ ಟ್ರೆಡಿಷನ್ಗಳನ್ನು ಮೀರಿ ಪ್ರಕಟಿಸುವುದಕ್ಕೆ ಸಾಧ್ಯವಾಯಿತು. ಒಂದು ವೇಳೆ ನಾವು ಇಂದು ಕ್ರೈಸ್ತರಾಗುವುದಾದರೆ ಪೌಲನ ಇಂತಹ ಬೋಧನೆಯಿಂದ, ಗಡಿ ಮೀರಿದ ಸಂಸ್ಕೃತಿಗಳನ್ನು, ಸಂಪ್ರದಾಯಗಳನ್ನು ಮೀರಿದ ಇಂತಹ ಬೋಧನೆಯನ್ನು ನಾವು ಅನುಸರಿಸುವುದಕ್ಕೆ ಪ್ರೇರೇಪಿಸಿದ್ದರಿಂದ ಪೌಲನ ವಾದ ಇಂದು ನಮಗೆ ಪ್ರೇರಣೆ ಆಗಬೇಕು. ಹಲವಾರು ನಾವು ವಾದಿಸುವುದು ನಮ್ಮ ಸಂಪ್ರದಾಯವನ್ನೇ ನೀವು ಅನುಭವಿಸಬೇಕು ಅಥವಾ ಅನುಸರಿಸಬೇಕು, ನಮ್ಮ ಸಂಪ್ರದಾಯವೇ ಶ್ರೇಷ್ಠ. ಆದರೆ ಸಂಪ್ರದಾಯಗಳು ಕ್ರಿಸ್ತನನ್ನು ಮಹಿಮೆಪಡಿಸದಿದ್ದರೆ ನಮ್ಮ ಬೋಧನೆಗಳು ವಿಭಜನೆ ಬರುತ್ತದೆ. ನಮ್ಮ ಬೋಧನೆಗಳು ಅಥವಾ ನಮ್ಮ ಸ್ವಾರ್ಥ ಕೇವಲ ಸಂಪ್ರದಾಯದ ಮೇಲೆ ಮಾತ್ರ ಆಧಾರವಾಗಿದ್ದರೆ ಕ್ರಿಸ್ತನು ಅಲ್ಲಿ ಪ್ರಕಟಿಸಲ್ಪಡುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅಲ್ಲಿ ಸಂಪ್ರದಾಯಗಳು ಹೊರತು ಹೊರತು ಕ್ರಿಸ್ತನನ್ನು ಪ್ರಜ್ವಲಿಸುವುದಿಲ್ಲ. ಯಾವಾಗ ಪೌಲನು ಇಂತಹ ವಾದವನ್ನು, ಅಂದರೆ ತನ್ನ ಸ್ಥಾನವನ್ನು ತಾನು ಹೋಗಿ ಅನ್ಯ ಜನರಿಗೆ ಸ್ವಾರ್ಥ ಸಾರಬೇಕೆಂಬುದಾಗಿ ತನಗಾದಂತ ದರ್ಶನವನ್ನು ಪ್ರಕಟಿಸಿದನೋ, ಆಗ ಪೇತ್ರ ಯೋಹಾನರು ಅವನಿಗೆ ಬಲಗೆಯನ್ನು ಕೊಟ್ಟು ಸಮ್ಮತಿ ನೀಡಿದರು. ಈ ದರ್ಶನ ಆದದ್ದು ನಮ್ಮಿಂದಲ ಬದಲಾಗಿ ಕ್ರಿಸ್ತನೇ ಪ್ರಕಟಿಸಿದ್ದಾನೆಂಬುದಾಗಿ ಒಪ್ಪಿದರು. ಆ ಮೂಲಕ
ಪೌಲನ ಸೇವೆಗೆ ಸಮ್ಮತಿಯನ್ನು ಸೂಚಿಸಿದರು. ಇಂದು ನಾವು ಏನು ಮಾಡಿದ್ದೇವೆ? ನಮ್ಮ ಸೇವೆಯ ಗುರಿ ಯಾವುದು? ನಮ್ಮ ಸಂಪ್ರದಾಯಗಳು ಅಥವಾ ಏನಾದರೂ ನಾವು ಕೂಡ ಕೆಲವು ರೂಲ್ಸ್ ರೆಗ್ಯುಲೇಷನ್ ಹಾಕಿದ್ದೇವೆಯೋ? ಚರ್ಚಿನ ರೂಲ್ಸ್ ರೆಗ್ಯುಲೇಷನ್ ಅದು ಬೇರೆ. ಆದರೆ ಕ್ರಿಸ್ತನ ಸುವಾರ್ತೆಯನ್ನು ಪ್ರಕಟಿಸುವಾಗ, ಒಬ್ಬ ಅನ್ಯನು ಕ್ರಿಸ್ತನನ್ನು ಹೊಂದುವಾಗ ನಮ್ಮ ಬೇರೆ ಬೇರೆ ನಿಯಮಗಳಿವೆಯೋ? ಯಹೂದ್ಯರ ಸುನ್ನತಿಯಂತೆ ಯಾವುದಾದ್ರೂ ಕೂಡ ಅಡ್ಡಿ ಬರುತ್ತದೋ? ನಾವು ಪ್ರಶ್ನೆ ಮಾಡಿ ನೋಡಬಹುದು ಅಗತ್ಯ. ಇನ್ನು ಮೂರನೇದಾಗಿ, ನಿಯೋಗ ಸರ್ವರನ್ನು ಒಳಗೊಂಡು ಎಲ್ಲರಿಗಾಗಿ. ನಿಯೋಗ ಸರ್ವರನ್ನು ಒಳಗೊಂಡು ಎಲ್ಲರಿಗಾಗಿ. ಯೇಸು ಪರಲೋಕ ರಾಜ್ಯದ ಕುರಿತಾಗಿ ಸಾಮಾನ್ಯ ಹೇಳುವಾಗ ಹಲವಾರು ಸಾಮ್ಯಗಳನ್ನು ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನೋಡಿದ್ದಾನೆ. ಅಲ್ಲಿ ಪ್ರಮುಖವಾಗಿ 2 ಸಾಮ್ಯಗಳಿವೆ ನಾವು ಓದಿದ ಭಾಗದಲ್ಲಿ. ಒಂದು ಬಲೆ, ಮತ್ತೊಂದು ಕಡೆಗೆ ಶಾಸ್ತ್ರೋಪದೇಶಕ, ಮನೆ ಯಜಮಾನ. ನಮಗೆ ಬಲೆ ಗೊತ್ತಿದೆ. ಸಮುದ್ರದಲ್ಲಿ ಬಲೆ ಹಾಕುವಾಗ ಎಲ್ಲಾ ರೀತಿಯ ಮೀನುಗಳು ಸಿಗ್ತವೆ. ಆದ್ರೆ ಮನುಷ್ಯರನ್ನು ನಾವು ಎಲ್ಲ ಮೀನುಗಳನ್ನು ತಿನ್ನುವುದಿಲ್ಲ, ಎಲ್ಲ ಮೀನುಗಳನ್ನು ತಿನ್ನಲಿಕ್ಕೂ ಕೂಡ ಆಗುವುದಿಲ್ಲ. ಯಾಕಂದ್ರೆ ಉದಾಹರಣೆಗೆ ಪಫ್ ಫಿಶ್ ಗೊತ್ತಿದೆ, ಮುಳ್ಳಿರುವಂಥದ್ದು, ಅದನ್ನು ತಿನ್ನಲಿಕ್ಕೆ ಸಾಧ್ಯವಿಲ್ಲ. ಕೆಲವು ವಿಷಕಾರಿ ಫಿಶ್ಗಳಿವೆ, ಅವುಗಳನ್ನು ಕೂಡ ತಿನ್ನಲಿಕ್ಕೆ ಆಗುವುದಿಲ್ಲ. ಅದನ್ನೇ ಅಲ್ಲಿ ಸಾಮ್ಯದಲ್ಲಿ ಹೇಳುತ್ತಾ, ಕೊನೆಗೆ ಪರಲೋಕ ರಾಜ್ಯವು ಬಲೆಗೆ ಹೋಲಿಕೆಯಾಗಿದೆ, ಅದನ್ನು ಹಾಕುವ ಮೂಲಕ ಎಲ್ಲಾ ಮೀನುಗಳನ್ನು ಹಿಡಿಯುತ್ತದೆ. ಆದರೆ ಎಲ್ಲಾ ಮೀನುಗಳನ್ನು ಹಿಡಿಯುವ ಬಳಿಕ ಏನಾಗುತ್ತದೆ ಎಂಬುದಾಗಿ. ಅಲ್ಲಿ ಒಳ್ಳೆಯ ಮೀನುಗಳಿವೆ, ಕೆಟ್ಟ ಮೀನುಗಳಿವೆ. ಆದರೆ ಒಳ್ಳೆಯ ಕೆಟ್ಟ ಮೀನುಗಳನ್ನು ಬೇರ್ಪಡಿಸಲಾಗುತ್ತದೆ. ನೀವು ಸಮುದ್ರದ ದಂಡೆಗೆ ಅಥವಾ ಬಂದರ ಪ್ರದೇಶಕ್ಕೆ ಹೋದರೆ ಅಲ್ಲಿ ಮೀನುಗಳನ್ನು ಬೇರ್ಪಡಿಸುವ ಅಥವಾ ಕೆಲವೊಮ್ಮೆ ಬೋಟಿನೊಳಗೆ ಬೇರ್ಪಡಿಸುವಂತ ಏನಾದರೂ ಚಿತ್ರಣಗಳನ್ನು ನೀವು ನೋಡಬಹುದು. ಇತ್ತೀಚೆಗೆ ಯೂಟ್ಯೂಬ್ ಅಲ್ಲಿ ಕೂಡ ಸಿಗ್ತದೆ, ನೋಡಬಹುದು ಹೇಗೆ ಅವರು ವರ್ಗೀಕರಿಸುತ್ತಾರೆ, ಡಿವಿಷನ್ ಮಾಡುತ್ತಾರೆ ಎಂಬುದಾಗಿ. ಈ ಸಾಧನೆ ಹೇಳುವುದೇನೆಂದ್ರೆ, ನಿಯೋಗ ಸುವಾರ್ತೆ ಎಲ್ಲರೂ ಕೂಡ ತಲುಪಿದ ಬಳಿಕ ಏನಾಗುತ್ತದೆ? ಬೇರ್ಪಡಿಸುವ, ವಿಭಜಿಸುವ, ಯಾವುದು ಒಳ್ಳೆಯದು ಕೆಟ್ಟದೆಂಬುದಾಗಿ ವರ್ಗೀಕರಿಸುವಂತ ಸಮಯ ಬರುತ್ತದೆ. ಕ್ರಿಸ್ತನ ರಕ್ಷಣೆ ಸುವಾರ್ತೆ ಸರ್ವರಿಗೂ ಸರ್ವಲೋಕಕ್ಕೂ ಪ್ರಕಟಿಸಲ್ಪಟ್ಟಿದೆ. ಹೌದು, ಅದನ್ನು ಕೇಳಲ್ಪಟ್ಟಿದ್ದಾರೆ. ಕೇಳಲ್ಪಟ್ಟಿದ್ದ ಬಳಿಕ ಏನಾಗಿದೆ? ಏನಾದರೂ ಬದಲಾವಣೆ ಇದೆಯಾ ತಮ್ಮ ಜೀವನಗಳಲ್ಲಿ, ನಡತೆಗಳಲ್ಲಿ? ಕ್ರೈಸ್ತರಾದ ನಾವು ಹಲವಾರು ವೇಳೆ ಕ್ರಿಸ್ತನನ್ನು ನಾವು ಬಾಯಾರಿಕೆಯಲ್ಲಿ ನಾವು ಉಪದೇಶಿಸುತ್ತೇವೆ, ಅರಿಕೆ ಮಾಡುತ್ತೇವೆ, ಆದರೆ ಜೀವನದಲ್ಲಿ ನಿಜವಾದ ಪರಿವರ್ತನೆ ಇಲ್ಲ. ಇಂದು ಅನೇಕ ಸೇವೆಗಳು ಅದೇ ಹೇಳ್ತದೆ ಅಂದ್ರೆ, ನಾನು ಆತ್ಮಗಳನ್ನು ಗೆದ್ದಿದ್ದೇನೆ ಎಂಬುದಾಗಿ ಹೇಳುತ್ತಾರೆ, ಆದರೆ ಆತ್ಮಗಳು ಕೇವಲ ನಂಬರ್ ಮಾತ್ರ. ನಿಜವಾದ ಪರಿವರ್ತನೆ ಅವರ ಜೀವನದಲ್ಲಿ ಆಗಿಲ್ಲ. ಇತ್ತೀಚೆಗೆ ನಾವು ಬಿಸಿಯಲ್ಲಿ ಇರುವಾಗ ಒಬ್ಬ ಅಯ್ಯನವರು ಕೂಡ ಹೇಳಿದ್ದಾರೆ, ಅಂದ್ರೆ ಬಿಸಿಯಲ್ಲಿ ಹಲವಾರು ಜನರು ಟ್ರೈನಿಂಗ್ ಹೊಂದಿದ್ದಾರೆ. ಅಲ್ಲಿ ಜಾತಿ ಧರ್ಮದ ಭೇದವಿಲ್ಲ. ಜಾತಿ ಧರ್ಮದ ಭೇದವಿಲ್ಲದೆ ಟ್ರೈನಿಂಗ್ ಅನ್ನು ಬೇರೆ ಬೇರೆ ಜನರು ಹೊಂದಿ ಅವರು ಕೆಲಸ ಮಾಡುತ್ತಿದ್ದಾರೆ. ಎಲ್ಲಿ? ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ. ಅವ್ರ ಮನಸ್ಸಿನಲ್ಲಿ, ತಮ್ಮ ಹೃದಯದಲ್ಲಿ ಕ್ರಿಸ್ತನ ಪ್ರಕಟ ಮಾಡಿಕೊಂಡಿದ್ದಾರೆ ಅಥವಾ ಅರಿತುಕೊಂಡಿದ್ದಾರೆ. ಅಂತಹ ಗುಣಗಳು ಅವರಲ್ಲಿವೆ. ಆ ಮನೆಯಲ್ಲಿ ಹಿಂದೂ ಧರ್ಮವಿದೆ, ಆದರೆ ಕ್ರಿಸ್ತನು ನಮ್ಮಿಂದ ಬಯಸುವಂಥದ್ದು ನಮ್ಮ ಧರ್ಮದ ಹೊರತಾಗಿಯೂ ನಮ್ಮ ಜೀವನದಲ್ಲಿ ನಿಜವಾಗಿ ಕಂಡು ಬರಬೇಕಂತ ಪರಿವರ್ತನೆ. ಯಾಕಂದ್ರೆ ನಾವು ಎಷ್ಟರ ಮಟ್ಟಿಗೆ ನಿಜವಾಗಿ ಕ್ರಿಸ್ತನ ಬೋಧನೆಗಳನ್ನು, ಸತ್ಗಳನ್ನು ಹೊಂದಿಕೊಂಡವರಾಗಿ ಅದನ್ನು ಅನುಸರಿಸುತ್ತೇವೆ ಎಂಬುದಾಗಿ. ಇಂತಹ ಜೀವನಕ್ಕೆ ದೇವರು ತನ್ನ ಸೇವಕರ ಮೂಲಕ ದಾರಿಯನ್ನು ತೆರೆದು ನಮ್ಮನ್ನು ಕ್ರಿಸ್ತನ ಬೆಳಕಿನೊಳಗೆ ಸೇರಿಸಿದ್ದಾನೆ. ಆದರೆ ಸೇರಿದ ಬಳಿಕ ನಮ್ಮ ಸದ್ವರ್ತನೆ ಏನಿದೆ? ಅಲ್ಲಿ ಬಲೆ ಹಾಕಲ್ಪಡುತ್ತದೆ, ವಿಭಜಿಸಲ್ಪಡುತ್ತದೆ. ಯಾಕಂದ್ರೆ ಕೊನೆಯಲ್ಲಿರುವ ಮಾತೇನೆಂದ್ರೆ, ಅಲ್ಲಿ ಕೆಟ್ಟವನ್ನು ಬಿಸಾಡಲಾಗುತ್ತದೆ. ಅದೇ ರೀತಿ ಯಾರ ಜೀವನದಲ್ಲಿ ಪರಿವರ್ತನೆ ಇಲ್ಲವೋ ಅಂತವರನ್ನು ಕಟಕಟನೆ ಹಲ್ಲು ಕಡಿಯೋಣ ಆಗುವಂತ ಸ್ಥಳಕ್ಕೆ ಹಾಕಲಾಗುತ್ತದೆ. ಅಂದ್ರೆ ನ್ಯಾಯ ತೀರ್ಪಿದೆ. ಕ್ರಿಸ್ತನ ಸುವಾರ್ತೆ ಪ್ರಕಟಿಸಲ್ಪಟ್ಟಂತ ನ್ಯಾಯ ತೀರ್ಪಿದೆ. ಆ ನ್ಯಾಯ ತೀರ್ಪನ್ನು ಯಾರು ಕೂಡ ಅಲ್ಲಗಳೆಯಲು ಸಾಧ್ಯವಿಲ್ಲ. ಆ ನ್ಯಾಯ ತೀರ್ಪಿಗೆ ಒಳಗಾಗಲೇಬೇಕು. ಅಂತ ಸಮಯ ಬಂದೇ ಬರುತ್ತದೆ. ಆದರೆ ನಾವು ಏನು ಮಾಡಿದ್ದೇವೆ? ನಿಜವಾಗಿ ನಮ್ಮಲ್ಲಿ ಪರಿವರ್ತನೆ ಇದೆಯಾ? ನಾವು ಜವಾಬ್ದಾರಿಯನ್ನು ಮನಪೂರ್ವಕವಾಗಿ ನಿರ್ವಹಿಸಿದ್ದೇವೆಯೋ? ಅಥವಾ ನಾವು ಕೂಡ ಅಂತಹದೇ ಹೆಸರಿಗೋಸ್ಕರ ಕ್ರೈಸ್ತರಾಗಿ
ನಮ್ಮ ಜೀವನದಿಂದ ಕೂಡ ದುರ್ನಡತೆಯಲ್ಲಿ ಓಡಿಸಿಕೊಂಡು ಹೋಗಿದ್ದೇವೆ. ಅಲ್ಲಿ ಇನ್ನೊಂದು ಸ್ವಾಮಿ ಇರುವಂತದ್ದು ಧರ್ಮೋಪದೇಶಕ, ಸುಶಿಕ್ಷಿತನಾದಂತಹ ಧರ್ಮೋಪದೇಶಕ. ಶಿಷ್ಯರು ಹೇಳಿದರು, ನಮಗೆಲ್ಲೂ ಕೂಡ ಅರ್ಥ ಆಗಿರಬಹುದಾಗಿದೆ. ಅರ್ಥವಾದ ಬಳಿಕ ಯೇಸುವಿನ ಮಾತು, ಮನೆಗೆ ಯಜಮಾನನಿಗೆ ಅವನು ಹೋಲಿಕೆಯಾಗಿದ್ದಾನೆ. ಅವನೇನು ಮಾಡುತ್ತಾನೆ? ಎಲ್ಲರಿಂದಲೂ ಕೂಡ ಮಿಗಿಲು ತನ್ನ ಕೆಲಸವನ್ನು ಮಾಡುತ್ತಾನೆ ಮನೆ ಯಜಮಾನ. ಪೌಲನು ಕೂಡ ಮಾಡಿದ ಅದೇ ಕೆಲಸ. ಏನಂದ್ರೆ, ಅವನು ಶಾಸ್ತ್ರೋಪದೇಶಕನಾಗಿದ್ದ, ದೇವರ ವಾಕ್ಯವನ್ನು ಆತನು ಸರಿಯಾಗಿ ಬಲ್ಲವನಾಗಿದ್ದ. ಅದೇ ವೇಳೆ ತನ್ನ ಸಮಯದಲ್ಲಿ ತಾನು ಹೋಗಿ ಎಲ್ಲಿ ಸುವಾರ್ತೆಯನ್ನು ಸಾರಬೇಕು ಅಲ್ಲಿ ಕ್ರಿಸ್ತನನ್ನು ಅದೇ ರೀತಿಯಲ್ಲಿ ಪ್ರಕಟಿಸಿದ. ಪೌಲನು ಹೇಳುವ ಮಾತು, ನಾನು ಯೆಹೂದ್ಯರಿಗೆ ಯೆಹೂದ್ಯನು, ಗ್ರೀಕ್ನವರಿಗೆ ಗ್ರೀಕ್ನವನು, ರೋಮನವರಿಗೆ ರೋಮನನು. ಆ ರೀತಿಯಲ್ಲಿ ತನ್ನ ಕಾಲಕ್ಕೆ ತಕ್ಕ ರೀತಿಯಲ್ಲಿ ಆತನು ಹೋಗಿ ಕ್ರಿಸ್ತನನ್ನು ಪ್ರಕಟಿಸುವುದಕ್ಕೆ ಆತನ ಮನಸ್ಸು ಮಾಡಿದ. ಯಾಕೆ? ಅವನು ಶಾಸ್ತ್ರೋಪದೇಶಕನಾಗಿದ್ದ, ಅವನಿಗೆ ಅನುಭವವಿತ್ತು, ಇಂತಹ ಶ್ರೇಷ್ಠವಾದ ಪಾಂಡಿತ್ಯವಿತ್ತು. ಇಂಥ ಎಲ್ಲ ಅನುಭವಗಳಿಂದ ನಾವು ಇಂದು ಎಲ್ಲವನ್ನು ಕಲಿತ ಬಳಿಕ ನಾವು ಏನು ಮಾಡಬೇಕು? ನಮಗಿರುವಂತಹ ಜವಾಬ್ದಾರಿ ಏನು? ಮಿಷನರಿಗಳು ಅನೇಕ ಬೇರೆ ಬೇರೆ ಜವಾಬ್ದಾರಿ ಹೊತ್ತುಕೊಂಡು ಇಲ್ಲಿ ಬಂದರು. ಕೇವಲ ಅವರು ಕ್ರೈಸ್ತರನ್ನು ಮತಾಂತರ ಮಾತ್ರ ಮಾಡಲಿಲ್ಲ, ನಮಗೆ ದೇವರ ವಾಕ್ಯವನ್ನು ನೀಡಿದ್ದಾರೆ, ಬೈಬಲ್ ಟ್ರಾನ್ಸ್ಲೇಟ್ ಮಾಡಿದರು, ವಿದ್ಯೆಯನ್ನು ಕೊಟ್ಟಿದ್ದಾರೆ, ಶಿಕ್ಷಣವನ್ನು ನೀಡಿದ್ದಾರೆ, ಜೀವನ ಕಲ್ಪಿಸುವುದಕ್ಕೆ ಟ್ರೈನಿಂಗ್ಗಳನ್ನು ನೀಡಿದ್ದಾರೆ, ಮತ್ತೊಂದು ಕಡೆಗೆ ವಸತಿ ಇಲ್ಲದ ವಸತಿ ನೀಡಿದ್ದಾರೆ. ಅದೇ ವೇಳೆ ನಿತ್ಯ ಜೀವದ ನಿರೀಕ್ಷೆ ನಮಗೆ ಪ್ರಕಟ ಮಾಡಿಕೊಟ್ಟಿದ್ದಾರೆ. ಅದು ನಮಗೆ ಶ್ರೇಷ್ಠವಾದ ಗುರಿ. ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದಂತ ಭಾರ ದೊಡ್ಡದು. ಅದನ್ನು ನಾವು ರಾತ್ರಿ ಹಗಲು ಧ್ಯಾನ ಮಾಡಬೇಕಾದವರು. ಅದಿಷ್ಟು ಧ್ಯಾನ ಮಾಡಿದ್ದೇವೆ, ನಮ್ಮ ನಿಯೋಗವನ್ನು ಎಷ್ಟರ ಮಟ್ಟಿಗೆ ನಾವು ಕೈಗೊಟ್ಟಿದ್ದೇವೆ ಕೂಡ ಪ್ರಶ್ನೆ ಮಾಡಿಕೊಳ್ಳೋಣ. ಯಾಕಂದ್ರೆ ದೇವರು ತನ್ನ ಸ್ವಾರ್ಥಗಳ ಮೂಲಕ, ನಿಯೋಗಗಳ ಮೂಲಕ ಕ್ರಿಸ್ತನ ಸ್ವಾರ್ಥ ನಮಗೆ ತಂದ ಕೊಟ್ಟ ಬಳಿಕ ನಮಗಿರುವಂತಹ ಜವಾಬ್ದಾರಿ ಹೇಗೆ ಪೂರೈಸಿದ್ದೇವೆ ಆಲೋಚಿಸಿಕೊಳ್ಳೋಣ. ಇಂದು ಸಭೆಗೆ ಏನು ಮಾಡಿದೆ? ಕ್ರೈಸ್ತ ಸಭೆಗಳು ದೊಡ್ಡದಾಗಿ ಬೆಳೆಯುವಾಗ ಆಗಲಿರುವಂತ ಮಾತು, ತನ್ನ ಸಂತೃಪ್ತ ಏನಂತಂದ್ರೆ ಕಟ್ಟಡಗಳಲ್ಲಿ ಅವು ಕ್ಷೇಮವಾಗಿರ್ತವೆ. ನೀವು ಮೇಲಾಶ್ರೇಷ್ಠ ನೋಡಿ, ಪ್ರೋಗ್ರಾಮ್ಗಳು ಅವರಿಗಾಗಿ, ಎಲ್ಲಾ ಉದ್ದೇಶಗಳು ಪರ್ಪಸ್ಗಳು ಅವರಿಗಾಗಿ. ಆ ಕ್ರಿಸ್ತನು ನಮ್ಮನ್ನು ಎಂಟರ್ಟೈನ್ಮೆಂಟ್ಗೋಸ್ಕರ ಕರೆದಿರಲಿಲ್ಲ, ನಮ್ಮ ಆತ್ಮ ಸಂತೃಪ್ತಿಗೋಸ್ಕರ, ನಮ್ಮ ಸುಖ ಸಂತೋಷಗಳಿಗೋಸ್ಕರ ಆತ್ಮವನ್ನು ಕರೆದಿರಲಿಲ್ಲ. ಇಂದು ಕರೆಯುವಂಥದ್ದು ಲೋಕದ ಕಟ್ಟ ಕಡೆಗೆ ಹೋಗಿ ಸ್ವಾರ್ಥನ ಸಾರುವುದಕ್ಕೆ. ಆದ್ದರಿಂದ ಈ ಸ್ವಾರ್ಥನ ಸಾರುವುದಕ್ಕೆ ನಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಬೇಕು. ಕೊಡಲ್ಪಟ್ಟಂತ ಈ ಸೇವೆ ಜವಾಬ್ದಾರಿ ಕೂಡ ಅದೇ. ಯಾಕಂದ್ರೆ ಮಣಿಪುರ ಎಲ್ಲೋ ಇದೆ, ಹಲವಾರು ಜನ ನಾವು ಕೂಡ ನೋಡಿಲ್ಲ, ಆದ್ರೆ ದೇವರು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾನೆ. ನಿರಾಶ್ರಿತರಾದಂತ, ಕೈ ಬಿಡಲ್ಪಟ್ಟಂತ, ಮತ್ತೊಂದು ಕಡೆಗೆ ಏನು ಕೂಡ ಭವಿಷ್ಯದ ಕಲ್ಪನೆ ಇಲ್ಲದಂತ. ಯಾಕಂದ್ರೆ ಬಂದವರಿಗೆ ಹಲವಾರು ಜನರಿಗೆ ಮಾಸ್ಕ್ ಮಾಡಿಲ್ಲ, ಮಾಸ್ಕ್ಗಳೆಲ್ಲೂ ಕೂಡ ಸುಡಲ್ಪಟ್ಟು ಹೋಗಿವೆ ಅಂತ ಸ್ಥಿತಿಯಲ್ಲಿ ಅಂತವರು ಕೂಡ ಬಂದರು, ಆದ್ರೆ ಅವರು ಕೂಡ ಅಡ್ಮಿಟ್ ಆಗಿದ್ದಾರೆ. ಇಂಥವರನ್ನು ಸೇರಿಸಿ ಅವರಿಗೆ ಭವಿಷ್ಯವನ್ನು ಕಟ್ಟುವಂತ ಜವಾಬ್ದಾರಿ ನಾವು ಹೊಂದಿದ್ದೇವೆ. ಇಂತಹ ಜವಾಬ್ದಾರಿ ನೀವು ಕೂಡ ಇದೆ. ಯಾಕಂದ್ರೆ ಮಿಷನನ್ನು ಗುರುತಿಸಿ ಮಿಷನ್ಗಳ ಸೇವೆಗೋಸ್ಕರ ಪ್ರಾರ್ಥಿಸುವ ಜವಾಬ್ದಾರಿ ಇದೆ. ಅಂತದನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡೋಣ. ದೇವರು ನಮಗೆ ಕೊಟ್ಟಂತ ಈ ಅಲ್ಪ ಜೀವನದಲ್ಲಿ ಆತನ ಗಣಪಡಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಆಮೇಲೆ ಕೂತಲ್ಲಿ ಧರಿಸಿ ಪ್ರಾರ್ಥಿಸೋಣ. ಕೃಪಾಳುದೇವರೇ, ನಮ್ಮ ರಾಷ್ಟ್ರದ ಯೇಸು ಕ್ರಿಸ್ತನ ಹೆಸರಲ್ಲಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಾನು ಇದರ ಸಮಾಪ್ತಿಯವರೆಗೆ ನಿಮ್ಮ ಜೊತೆಗಿರುತ್ತೇನೆ. ನೀವು ಲೋಕದ ಕಟ್ಟ ಕಡೆಗೆ ಹೋಗಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಲ್ಲಿ ದೀಕ್ಷಾ ಸ್ನಾನ ಮಾಡಿರುವುದಾಗಿ ಶಿಷ್ಯರಿಗೆ ಆದೇಶವನ್ನು ನೀಡಿದ್ದಾರೆ. ಇಂದು ಅದೇ ಆದೇಶದ ಮೇರೆಗೆ ಲೋಕದ ಕಟ್ಟ ಕಡೆಯವರೆಗೂ ನಿನ್ನ ವಾಕ್ಯ ಅಭಿಸಲ್ಪಟ್ಟಿದೆ. ಅನೇಕ ಜನರು ನಿನ್ನ ನಾಮವನ್ನು ಅರಿತಿದ್ದಾರೆ. ನಾವು ಕೂಡ ನಿನ್ನ ನಾಮವನ್ನು ಅರಿಯುವಂತ ಭಾಗ್ಯವನ್ನು ದಯಪಾಲಿಸಿದೆಯ ಅದಕ್ಕೋಸ್ಕರ ವಂದನೆಗಳು.
ಕರ್ತನೆ, ನಮ್ಮ ಗಡಿ ಮೇರೆಗಳನ್ನು ಮೀರಿ ನಿನ್ನನ್ನು ಅರ್ಥ ಮಾಡಿಕೊಳ್ಳುತ್ತೀನಿ, ನಮಗೆ ಸಹಾಯ ಮಾಡಿ. ನಮ್ಮ ಸಂಪ್ರದಾಯ ಸಂಸ್ಕೃತಿ ಇವುಗಳನ್ನು ಮೀರಿ ಕ್ರಿಸ್ತನನ್ನು ಅರ್ಥ ಮಾಡಿಕೊಂಡು ಆತನನ್ನು ಪ್ರಕಟಿಸಲು ನಮಗೆ ಸಹಾಯ ಮಾಡು. ವಿಶೇಷವಾಗಿ ನಮ್ಮ ನಡೆ ನುಡಿಗಳಲ್ಲಿ ನಾವು ಪರಿವರ್ತನೆಯನ್ನು ತೋರಿದವರಾಗಿ ಕ್ರಿಸ್ತನು ನಮ್ಮಲ್ಲಿ ಪ್ರಕಾಶಿಸುವಂತೆ ನಾವು ಆತನೇ ಪಾಲಿಸಲು ನಮಗೆ ಸ್ಥಿರ ಮನಸ್ಸನ್ನು ಅನುಗ್ರಹಿಸಿಕೊಡು. ಕರ್ತನೆ, ನಾವು ಬಲಹೀನರು, ಲೋಕದಲ್ಲಿ ಬರುವಂತ ಶೋಧನೆ ಗಾಳಿಗೆ ಬಿದ್ದು ಹೋಗುವುದು. ನೀನನ್ನು ಸ್ಥಿರಪಡಿಸು, ಧೈರ್ಯವನ್ನು ನಿನ್ನ ಕೃಪೆ ನೀಡು. ವಿಶೇಷವಾಗಿ ನೀನು ಪ್ರತಿಯೊಬ್ಬರನ್ನು ಪರೀಕ್ಷಿಸುವಾಗ, ಪರಿಶೋಧಿಸುವಾಗ ಆ ಅಂತ್ಯ ದಿನದಲ್ಲಿ ನಮಗೆ ಕೊಟ್ಟಂತ ಜವಾಬ್ದಾರಿಗಳನ್ನು ನಾವು ಪೂರಿಸುತ್ತೇವೆ ಎಂಬುದಾಗಿ ಧೈರ್ಯದಿಂದ ನಿಲ್ಲಲು ನೀನು ಬಲವನ್ನು ಅನುಗ್ರಹಿಸಬೇಕೆಂಬುದಾಗಿ ಬಿಡುತ್ತೇವೆ. ಕರ್ತನೆ, ಹಲವಾರು ವೇಳೆ ನಾವು ವಿಫಲರಾಗಿದ್ದೇವೆ, ನಮ್ಮದೇ ಒಂದು ತೊಳಲಾಟದಲ್ಲಿ ಸಿಕ್ಕಿಕೊಂಡಿದ್ದೇವೆ, ಯೇಸುವನ್ನು ಮರೆತು ಬಿಟ್ಟಿದ್ದೇವೆ. ನಮಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸು, ನಮ್ಮ ಅವಿಧೇಯತೆಯನ್ನು ಕ್ಷಮಿಸು. ಕ್ರಿಸ್ತನಲ್ಲಿ ನಾವು ಹೊಂದಿದ ರಕ್ಷಣೆಯನ್ನು ಇತರಿಗೆ ಪ್ರಕಟಿಸಪಡಿಸುವಂತೆ ನೀನು ಕೃಪೆ ಮಾಡು. ನಮ್ಮ ಮನೆಗಳಲ್ಲಿ, ಸಮಾಜದಲ್ಲಿ, ನಾವಿರುವಂಥ ಸ್ಥಳಗಳಲ್ಲಿ ಯೇಸುವನ್ನು ಪ್ರಕಟಿಸುವ ಮೂಲಕ ಆತನು ಘನಪಡಿಸುವಂತೆ ನೀನು ಕೃಪೆಯನ್ನು ಅನುಗ್ರಹಿಸು. ನಮ್ಮ ನಡೆ ನುಡಿ ಎಲ್ಲವೂ ನಿನ್ನನ್ನು ಮಹಿಮಿಸುವಂತಾಗಲಿ. ಈ ಸಭೆಗಾಗಿಯೂ ಸಭಾಪಾಲಕರ ಸೇವೆಗಾಗಿಯೂ ಅವರು ಕೊಟ್ಟಂತ ಆರೋಗ್ಯ ಕ್ಷೇಮಕ್ಕೋಸ್ಕರವಾಗಿಯೂ ಅವರ ಕುಟುಂಬಕ್ಕೋಸ್ಕರ ವಂದಿಸುತ್ತೇವೆ. ಅವರನ್ನೂ ಕೂಡ ಹೆಚ್ಚಾಗಿ ಬಲಪಡಿಸು, ದೇಹಕ್ಕೆ ಸಂಪೂರ್ಣವಾದ ಆರೋಗ್ಯವನ್ನು ದಯಪಾಲಿಸು. ಸಭೆಯಲ್ಲಿ ದುಡಿಯುವಂತ ಕರ್ತನೆ, ಈ ಕ್ಷೇತ್ರದಲ್ಲಿ ದುಡಿಯುವಂತ ಅಯ್ಯನವರನ್ನು, ವಿಶೇಷವಾಗಿ ವೈದ್ಯಾಧ್ಯಕ್ಷರನ್ನು, ಅವರ ಕುಟುಂಬ ಆಶ್ರಯಿಸಬೇಕೆಂಬುದಾಗಿ ಬಿಡುತ್ತೇವೆ. ಎಲ್ಲ ಸೇವಕರಿಗಂತ ನಿನ್ನ ಕೃಪೆ, ಆಶೀರ್ವಾದ, ನೆಮ್ಮದಿಯನ್ನು ಅನುಗ್ರಹಿಸು. ವಿಶೇಷವಾಗಿ ನಿನ್ನ ಎಲ್ಲ ಭಕ್ತಾದಿಗಳಿಗೆ ಆರೋಗ್ಯವನ್ನು, ಕ್ಷೇಮವನ್ನು, ಮನಃಶಾಂತಿಯನ್ನು ದಯಪಾಲಿಸುವ ಮೂಲಕ ನಿನ್ನ ಮಾತಿನಲ್ಲಿ ಹೊಂದಿದಂತ ದರ್ಶನವನ್ನು ಅವರು ಅರ್ಥ ಮಾಡಿಕೊಂಡು ನಿನ್ನನ್ನು ಘನಪಡಿಸಲು ಕೃಪೆ ಮಾಡಬೇಕು ಎಂದು ಬರುತ್ತೇವೆ. ನಾವು ಬಲಹೀನ ಸ್ಥಿತಿಯಲ್ಲಿದ್ದೇವೆ, ನಾವು ಕಣ್ಣಿಟ್ಟ ಸ್ಥಿತಿಯಲ್ಲಿದ್ದೇವೆ. ನೀನೇ ನಮಗೆ ಆಧಾರ, ನೀನೇ ನಮಗೆ ಭರವಸೆ, ನೀನೇ ನಮ್ಮ ಧೈರ್ಯ, ನೀನೇ ನಮ್ಮ ಸ್ಥಿರಚಿತ್ತ. ಆದ್ದರಿಂದ ನಿನ್ನ ಮೇಲೆ ಭರವಸೆ ಇಟ್ಟು ನಮಗೆ ಕೊಟ್ಟಂತ ನಂಬಿಕೆ ಒಬ್ಬರನ್ನು ಪೂರೈಸಲು ಕೃಪೆ ಮಾಡಿ ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಿಧೇಯರಾಗಿ ಆಮೆನ್. ನಾವೆಲ್ಲರೂ ನಾವು ನಂಬಿರುವಂತಹ ನೈಸಿಕ ವಿಶ್ವಾಸವನ್ನು ಆಯ್ಕೆ ಮಾಡೋಣ. ಕೂಡ ಸಂಖ್ಯೆ 5 ನಾವು ನಿಂತ್ಕೊಂಡು ನಾವು ನಂಬಿರುವಂತಹ ನೈಸಿಕ ವಿಶ್ವಾಸವನ್ನು ಕರ್ತನಲ್ಲಿ ಪ್ರಿಯರೇ, ಈ ಆರಾಧನೆಯಲ್ಲಿ ನಮ್ಮೊಂದಿಗೆ ಭಾಗವಹಿಸಿ ಹೆಚ್ಚುವರಿ ಜವಾಬ್ದಾರಿ ಹೊಂದಿರುವಂಥ ನಮ್ಮ ಕ್ಷೇತ್ರದ ಅಧ್ಯಕ್ಷರನ್ನ ಸಭೆಯ ಪರವಾಗಿ, ಸಮಿತಿಯ ಎಲ್ಲ ಸದಸ್ಯರ ಪರವಾಗಿ, ರೈತರ ಕುಟುಂಬದ ಪರವಾಗಿ ತುಂಬುವುದ ವಂದಿಸುತ್ತಾ ಈ ಕೂಗುಚಿನ ಮೂಲಕ ನಾವು
ಮುಗಿದುಕೊಳ್ಳುತ್ತದೆ. ಈ ಆರಾಧನೆಯಲ್ಲಿ ಭಾಗವಹಿಸಿ ಸೇವೆ ನಿಯೋಗ ಇದರ ಕುರಿತು ಅರ್ಥಗರ್ಭಿತವಾಗಿ ಹಾಗೂ ಕೆಟಿಸಿಯ ಮಣಿಪುರ ಸೇವೆ ಇದರ ಕುರಿತು ಅರ್ಥಗರ್ಭಿತಗೊಳಿಸಿದಂಥ ನನ್ನ ಸ್ನೇಹಿತರು ಕರ್ನಾಟಕ ರಾಜ್ಯೋತ್ಸವದ ಅಳವಡಿಕೆ ಅವಕಾಶ ಕೈಗೊಂಡ ನನ್ನ ಸಾಗರ ಸುಂದರವರಿಗೆ ಸಭೆಯ ಪರವಾಗಿ ಸಮಿತಿಯ ಪರವಾಗಿ ಈ ಪೂರ್ತಿಗಳನ್ನು ವಹಿಸುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಸಭೆಗೆ ಸಂತೋಷ ತರುವಂಥ ವಿಷಯ, ನಮ್ಮ ಸಭೆಯ ಸದಸ್ಯರಾದ ಶ್ರೀಯುತ ಅಜಿತ್ ಕುಮಾರ್ ಅಮ್ಮನವರು ನಮ್ಮ ಇಂಡಿಯನ್ ಕ್ರಿಶ್ಚಿಯನ್ ಕಾಲೇಜ್ಗೆ ಟ್ರಾನ್ಸ್ಫರ್ ಆಗಿ ನೇಮಕೊಂಡಿದ್ದಾರೆ. ಅವರ ಸಭೆಯ ಪರವಾಗಿ ಸಮಿತಿಯ ಪರವಾಗಿ ಅದನ್ನ ಮನೋರಂಜನೆ ಹೂಗುಚ್ಛಗಳ ಮೂಲಕ ಶುಭಾಶಯಿಸುವಂತೆ ಸುರಿಯರೆ, ನಮ್ಮ ಡಯಾಸಿಸ್ಗೆ ನಮಗೆ ಒಂದು ಶುಭ ಸುದ್ದಿ. ನೂತನ ಬಿಷಪ್ರಾಗಿ ಡಾಕ್ಟರ್ ವಿನ್ಸೆಂಟ್ ಹೋಗಿದ್ದಾರೆ. ಇದು ಇಡೀ ಡಯಾಸಿಸ್ಗೆ ಸಂತೋಷವನ್ನು ತರುವಂಥ ವಿಷಯ. ನಾಳೆ ಬೆಳಗ್ಗೆ 8 ಗಂಟೆಗೆ ಅವರ ಕಾನ್ಸಿಕ್ರೇಷನ್ ಆರಾಧನೆ ಸೇಂಟ್ ಮಾರ್ಕ್ನಲ್ಲಿ ನಡೆಸಲಾಗುವುದು. ಸಭೆಗೆ ಭಾಗವಹಿಸುವಂತೆ ಕೇಳಿಕೊಳ್ತೇನೆ. ಇದಕ್ಕಾಗಿ ಪ್ರಾರ್ಥಿಸುವಂತೆ ಇದನ್ನು ಕೇಳಿಕೊಳ್ತೇನೆ. ದಯಮಾಡಿ ಕ್ಷಮಿಸಿ. ನಮ್ಮ KTCಯಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿರುವಂಥ ಸೌದೇವರು ಕೂಡ ಸಮಿತಿಯ ಪರವಾಗಿ ಸಭೆಯ ಪರವಾಗಿ ವಂದಿಸಿ ಈ ಕೂಗುಚ್ಚರನ್ನು ಈಗ ಸಭಾಪತಿಗಳನ್ನು ಕೇಳಿ. ಸಭೆಗೆ ತಿಳಿಸಬೇಕಾದ ಪ್ರಕರಣಗಳು. ಈ ಕರ್ತನ ದಿನದ ಪವಿತ್ರ ದೇವರಾಧನೆಗೆ ಸೇರಿ ಬಂದಿರುವ ನಮ್ಮ ಸಭೆಯ ಸದಸ್ಯರಿಗೂ, ವಿಶೇಷವಾಗಿ ಇತರ ಸಭೆಗಳಲ್ಲಿ ಆಗಮಿಸಿರುವ ಸದಸ್ಯರಿಗೂ ಹಾಗೂ ಆನ್ಲೈನ್ನಲ್ಲಿ ಭಾಗವಹಿಸಿ ವೀಕ್ಷಿಸಿರುವ ಸದಸ್ಯರಿಗೂ ಶ್ರೀ ಯೇಸು ಸ್ವಾಮಿಯವರ ಪ್ರೀತಿಯಿಂದ ಸ್ವಾಗತಿಸಿ ವಂದಿಸಲಾಗುತ್ತದೆ. ಇಂದು ಮಕ್ಕಳಿಗೆ ಸಭಾಶಾಲೆ ಮತ್ತು ಯೋಜನೆ ಕೂಡ ಇರುವುದಿಲ್ಲ. ಶುಕ್ರವಾರ ಸಂಜೆ 6:30ಕ್ಕೆ ಶಾಡಪುರ ದೇವಾಲಯದಲ್ಲಿ ಆರಾಧನೆ ನಡೆಸಲಾಗುವುದು. ನಮ್ಮ ಸಭೆಯ ಇಲ್ಲಿ ಸೇರುವುದಂತೆ ಇಂದಿನಿಂದ ಕೇಳಿಕೊಳ್ಳುತ್ತೇವೆ. ಶನಿವಾರ ಸಂಜೆ 5 ಗಂಟೆಗೆ ಶಾಡಪುರ ದೇವಾಲಯದಲ್ಲಿ ಮಹಿಳಾ ದಿನವನ್ನು ನಡೆಸಲಾಗುವುದು. ಮಹಿಳೆಯರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂತೆ ಇಂದಿನಿಂದ ಕೇಳಿಕೊಳ್ಳುತ್ತಾರೆ. ವಿವಾಹದಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸಿರುವವರು ಶ್ರೀಮತಿ ವಂದನಾ ರೈಚಲ್, ಮೋಹನ್ ಪಾಲ್, ಶ್ರೀ ಪ್ರದೀಪ್ ಕುಮಾರ್, ಶ್ರೀಮತಿ ಮರ್ಲೇನ್ ಸವಿತಾ, ಕುಮಾರಿ ಸನ್ನಿಧಿ, ಶ್ರೀಮತಿ ವೈಲೆಟ್ ಪ್ರಭಾವಣಿ, ಶ್ರೀಮತಿ ಸುವರ್ಣ, ಶ್ರೀ ಯೇಸುದಾಸ್, ಶ್ರೀ ಪಾಲ್ ವೈಶಕ್, ಶ್ರೀ ಜಗದೀಶ್ ಮೋಹನ್, ಶ್ರೀಮತಿ ಭಾರತಿ, ಶ್ರೀ ಶ್ರೀಪಾಲ್. ಅದೇ ರೀತಿ ವಿವಾಹದಲ್ಲಿ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿರುವವರು ಶ್ರೀಯುತ ಶಾಮ್ಸನ್ ಆಡಮ್ ಮತ್ತು ಶ್ರೀಮತಿ ಸೌಮ್ಯ ಆಡಮ್ ಹಾಗೂ ಶ್ರೀಯುತ ಪ್ರಕಾಶ್ ಕುಮಾರ್ ಮತ್ತು ಶ್ರೀಮತಿ ಅನಿತಾ ಕುಮಾರಿ. ಮೇಲ್ಕಂಡ ಇವರುಗಳಿಗೆ ಸಭಾಪಾಲಕರು ಹಾಗೂ ಸಭಾಪನ ಸದಸ್ಯರು ಶುಭಾಶಯಗಳನ್ನು ಕೋರುವವರಾಗಿದ್ದಾರೆ. ಇದರ ಮಾತೃಭೋಜನ ಸಂಸ್ಕಾರದ ಆರಾಧನೆ ಇರುವುದರಿಂದ ಸಿದ್ಧರಾಗಿ ಬಂದಿರುವ ಪುನಃ ಸಭೆಗಳು ಅಂತಿಮ ಆಶೀರ್ವಾದವರೆಗೂ ಅಲೆಯಲ್ಲಿ ಇರುವಂತೆ ಕೇಳಿಕೊಳ್ಳುತ್ತೇವೆ.
ನಮ್ಮ ಸಭೆಯ ಸದಸ್ಯರಾದ ಎಸ್ ಸುಜಾತರವರು ಮುಚ್ಚಿದವರ ಪ್ರಿಯವರಾದ ದಯಾನಂದ ಸಾಗರ್ ಅವರ ಜ್ಞಾಪಕವಾಗಿ ಕೃತಜ್ಞತಾ ಕಾಣಿಕೆಯಾಗಿ ದೇವರಿಗೆ 1,000 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಅದನ್ನು ಸ್ವೀಕರಿಸಿ ಅವರನ್ನು ವಂದಿಸಲಾಗಿದ್ದೇವೆ. ನಮ್ಮ ಸಭೆಯ ಸದಸ್ಯರಾದ ಸುಮಾ ಫಿಲಿಪ್ ಅವರ ಮಗಳಾದ ಶೈನಿಪಾಲ್ ಅವರು ದೇವರು ದಯಪಾಲಿಸಿದ ನೂತನ ಉದ್ಯೋಗಕ್ಕಾಗಿ ಕೃತಜ್ಞತಾ ಕಾಣಿಕೆಯಾಗಿ 5,000 ರೂಪಾಯಿಗಳನ್ನು ದೇವಾಲಯಕ್ಕೆ ನೀಡಿರುತ್ತಾರೆ. ಅದನ್ನು ಸಹ ಸ್ವೀಕರಿಸಿ ಅವರನ್ನು ಸಹ ವಂದಿಸಲಾಗಿದ್ದೇವೆ. ನಮ್ಮ ಸಭೆಯ ಸದಸ್ಯರಾದ ರವೀಂದ್ರ ಗುಪ್ತರ್ ಅವರು ಅವರ ಜೀವನರಾದ ರಚಿಸಿದ ಮನೋಹರ ಸೌಭಾಗ್ಯಮ್ಮ ಅವರ ಜ್ಞಾಪಕವಾಗಿ ದೇವರಿಗೆ 5 ರೂಪಾಯಿಗಳನ್ನು ಕೃತಜ್ಞತಾ ಕಾಣಿಕೆಯಾಗಿ ನೀಡಿರುತ್ತಾರೆ. ಅದನ್ನು ಸ್ವೀಕರಿಸಿ ಅವರನ್ನು ಸಹ ವಂದಿಸಲಾಗಿದ್ದೇವೆ. ನಮ್ಮ ಸಭೆಯ ಸದಸ್ಯರಾದ ಶ್ರೀಮತಿ ಮರ್ಲಿನ್ ಸಿರ್ತಾರ್ ಅವರ ಜನ್ಮದಿನ ಹಾಗೂ ಅವರ ಮಗ ಮತ್ತು ಸೊಸೆಯವರಾದ ಡಾಕ್ಟರ್ ಲೂಕಸ್ ಮತ್ತು ಕಾವೇರಿ ಅವರ ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತ ಈಗಿನ ಆರಾಧನೆಗೆ ಸೇರಿ ಬಂದಿರುವ ಸಿದ್ಧರೆಲ್ಲರೂ ಬೆಳಗಿನ ಉಪಹಾರವನ್ನು ನೀಡಿಸುತ್ತಾರೆ. ಅದನ್ನು ಸ್ವೀಕರಿಸಿ ಅವರನ್ನು ವಂದಿಸಲಾಗಿದ್ದೇವೆ. ಅದನ್ನು ಸಭೆಯನ್ನು ಸ್ವೀಕರಿಸುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾರೆ. ನಮ್ಮ ಸಭೆಯ ಸದಸ್ಯರಾದ ಡಾಕ್ಟರ್ ಕ್ಲೆಮೆಂಟ್ ಕೆರೆನ್ ಅವರು ದೇವರು ಮಾಡಿದ ಮಹೋಪಕಾರಕ್ಕಾಗಿ ಹಾಗೂ ತಮಗೆ ಪೀಡಿಯಾಟ್ರಿಕ್ ನರ್ಸಿಂಗ್ ವಿಭಾಗದಲ್ಲಿ ಪಿಜಿಟಿ ಡಿಗ್ರಿ ಪ್ರದಾನವಾಗಿರುವ ಕಾರಣ ದೇವಾಲಯಕ್ಕೆ ಒಂದು ಬೆಳೆ ವಿತರಣೆಯನ್ನು ನೀಡುತ್ತಾರೆ. ಅದನ್ನು ಸ್ವೀಕರಿಸಿ ಅವರನ್ನು ಸಹ ವಂದಿಸಲಾಗುತ್ತದೆ. ಕಳೆದ ವಾರ ಸಭೆಗೆ ಬಂದಂತಹ ಕಾಣಿಕೆಗಳ ಸಾಮಾನ್ಯ ಕಾಣಿಕೆ 2,690 ರೂಪಾಯಿಗಳು, ಕಟ್ಟಡ ನಿಧಿಗೆ 2,000 ರೂಪಾಯಿಗಳು, ವಿವಾಹ ವಾರ್ಷಿಕೋತ್ಸವದಿಂದ 400 ರೂಪಾಯಿಗಳು, ಜನ್ಮದಿನದ ಕಾಣಿಕೆ 5 ರೂಪಾಯಿಗಳು, ಸಪಶಾಲೆಯಿಂದ 910, ಶುಕ್ರವಾರ ಆರಾಧನೆಯಿಂದ 350, 1/8/2025 ಮುಂಜಾನೆ ಆರಾಧನೆಯಿಂದ 2,450, ಕಟ್ಟಡ ರಾತ್ರಿ ಭೋಜನ ಆರಾಧನೆಯಿಂದ 2,500, ಕೃತಜ್ಞತಾ ಕಾಣಿಕೆ 600, ಒಟ್ಟು 12,100 ರೂಪಾಯಿಗಳು. ಮುಂದಿನ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಆಲಯದಲ್ಲಿ ಆರಾಧನೆ ನಡೆಸಲಾಗುವುದು. ಸಭೆಯಲ್ಲಿ ಸಂಖ್ಯೆಗೆ ಭಾಗವಹಿಸುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ನಿಮ್ಮ ಕಾಣಿಕೆಯನ್ನು ಕೂಡಿಸುವಾಗ ಆದಂತಹ ಸಂಕೀರ್ತನೆ 172ನೇ ಸಂಕೀರ್ತನೆಯನ್ನು ಓದಿಕೊಳ್ಳೋಣ. 172ನೇ ಸಂಕೀರ್ತನೆ. ದೇವರ ಸೇವೆಯ ಕಾಲವಿದು, ನಿಜ ದೇವರ ಸೇವೆಯ ಕಾಲವಿದು. ಕಾಣಿಕೆಯನ್ನು ಸಮರ್ಪಿಸುವಾಗ ಈಗಾಗಲೇ ಮಣಿಪುರ ಸೇವೆಗಾಗಿ ಕಾಣಿಕೆಯನ್ನು ನೀಡಲಾಗಿದೆ. ಪ್ರಾರ್ಥನೆ ಮುಂದುವರಿ 29 ದಿವಸ ಸಲ್ಲಿಸುವಂತೆ ನಿಮ್ಮ
ಸ್ಮರಿಸಿಕೊಂಡು ಕಾಣಿಕೆಯನ್ನು ಸಮರ್ಪಿಸಿದವರು ದಶಮಾಂಶ ಕಾಣಿಕೆ ಶ್ರೀ ಮನೋಹರ್ ಡಬ್ಲ್ಯೂ, ಜನ್ಮದಿನದ ಕಾಣಿಕೆ ಶ್ರೀ ಥಾಮಸ್, ಜನ್ಮದಿನ ಕಾಣಿಕೆ ಮೋಹನ್ ಪಾರ್ಟಿ, ಜನ್ಮದಿನ ಕಾಣಿಕೆ ಶ್ರೀಮತಿ ವಂದನಾ ರೈಚರ್, ಕೃತಜ್ಞತಾ ಕಾಣಿಕೆ ಶ್ರೀಮತಿ ವೈದ್ಯ ಪ್ರಭಾಮಣಿ, ಕೃತಜ್ಞತಾ ಕಾಣಿಕೆ ಲಕ್ಷ್ಮಮ್ಮ ಎಸ್ಎಂಪಾಳೆ, ಜನ್ಮದಿನ ಕಾಣಿಕೆ ಎಸ್ ಸುಕುಮಾರ್, ದಶಮಾಂಶ ಕಾಣಿಕೆ ಶ್ರೀಮತಿ ನರಸಮ್ಮ ತಿಪ್ಪಣ್ಣ, ಕೃತಜ್ಞತಾ ಕಾಣಿಕೆ ಜೆ ಜಾನ್ ಸುರೇಶ್ ಕಲಾಪುರಿ ಜೇಮ್ಸ್ ರಾಕೆಟ್ ಸಾಗರ ಶ್ರೀ, ಕೃತಜ್ಞತಾ ಕಾಣಿಕೆ ಮಿಸ್ಟರ್ ಎನ್, ಕೃತಜ್ಞತಾ ಕಾಣಿಕೆ ಯಶವಂತ್ ಪಾಲ್ ಹಾಗೂ ಶ್ರೀಮತಿ ಪದ್ಮ ಸುಲೋಚನಾ, ವಿವಾಹ ವಾರ್ಷಿಕ ಕಾಣಿಕೆ ಶ್ರೀಮತಿ ಮತ್ತು ಶ್ರೀ ಅನೂಪ್ ಮತ್ತು ಶ್ರೀಮತಿ ರಾಧಿಕಾ, ಜನ್ಮದಿನ ಕಾಣಿಕೆ ಸವಿತಾ ಸನ್ನತ್, ದಶಮಾಂಶ ಕಾಣಿಕೆ ಶ್ರೀಮತಿ ಸೌಮ್ಯ ಗುರು, ಕೃತಜ್ಞತಾ ಕಾಣಿಕೆ ರಿಷಿತ್ ಪಿ, ರೂಪಾ ಪ್ರದೀಪ್, ಕೃತಜ್ಞತಾ ಕಾಣಿಕೆ ಕುಮಾರಿ ಆಲಿಸ್ ಬೆನಿಟಾ ಎಸ್,
ಕಾಣಿಕೆ ಕುಮಾರಿ ಆಟಮ್ಮ. ಜನ್ಮದಿನ ಕಾಣಿಕೆ ನಮ್ರತೆಗೆ ಸೇರಿ. ಜನ್ಮದಿನ ಕಾಣಿಕೆ ಮಲ್ಲಿನ ಸವಿತಕ್ಕೆ ಸಾಡೆಪುರ. ಭಾಸ್ಕರ್ ಕೃತಜ್ಞ ಕಾಣಿಕೆ ಶ್ರೀ ಭಾಸ್ಕರ್ ಜಯಕುಮಾರ್. ಕೃತಜ್ಞ ಕಾಣಿಕೆ ಶ್ರೀಮತಿ ರೋಹಿತ್ ಭಾಸ್ಕರ್. ಜನ್ಮದಿನ ಕಾಣಿಕೆ ಶ್ರೀಮತಿ ದೇವಿ ಪ್ರಭಾವತಿ. ದಶಮಾಂಶ ಕಾಣಿಕೆ ಸರಸ್ವತಮ್ಮ ಶಂಕರಸಿಂಗ್. ನಮ್ಮ ಸಭೆಯ ಸದಸ್ಯರಾದ ಶ್ರೀಯುತ ಜಯಭೂಷಣ್ ಹಾಗೂ ಶ್ರೀಮತಿ ಶ್ರೀ ಜಯಭೂಷಣ ಶ್ರೀ ದಿಲೀಪ್ ಹಾಗೂ ಶ್ರೀಯುತ ಮನೋಹರವರು ಕರ್ನಾಟಕ ಭಾರತೀಯ ಸಭಾ ಪ್ರಾಂತ್ಯದ ಮಾರ್ಗದರ್ಶಕರಾಗಿ ಆಗಿರುವ ವಿನ್ಸೆಂಟ್ ವಿನೋದ್ ಕುಮಾರ್ ಆಯ್ಕೆಯಾಗುವುದಕ್ಕಾಗಿ ಸಭೆಯವರೆಲ್ಲರಿಗಾಗಿ ಶ್ರೀಗಳ ಹಂಚಿಕೆಯವರು ಸಭೆ ಸ್ವೀಕರಿಸಿ ನಾಳಿನ ಕಾನ್ಸ್ಟಿಟ್ಯೂಷನ್ ಅವರಿಗಾಗಿ ಪ್ರಾರ್ಥಿಸುವಂತೆ ಕೇಳಿಕೊಳ್ಳುತ್ತೇವೆ. ನಾವು ಹಾಡುವೆ ಸಾಂಸ್ಕೃತಿಕವಾಗಿ ಈ ಸಂಗೀತವನ್ನು ಹಾಡುವಾಗ ಜಯಕುಮಾರಿನ ಕಂಡಂತವರು ದಾಂಪತ್ಯ ಬಾಳ್ವೆಯಲ್ಲಿ ಹೊಸ ದಂಪತಿಗಳನ್ನು ಎಲ್ಲ ಒಳ್ಳೆಯ ಆಶೀರ್ವಾದಗಳಿಗೆ ಮೂಲ ಕಾರಣನಾದ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ಆಲಯಕ್ಕೆ ಬರುವಾಗ ಬರಿಗೈಯಲ್ಲಿ ಬಾರದೆ ನೀನು ಕೊಟ್ಟದ್ದರಲ್ಲಿ ಅಲ್ಪ ಭಾಗವನ್ನು ತಂದು ನಿನ್ನ ದಿವ್ಯ ಸನ್ನಿಧಾನದಲ್ಲಿ ಸಮರ್ಪಿಸಿದ್ದೇವೆ. ಅದು ನಿನ್ನ ಸೇವೆಗೆಂದೇ ವಿನಿಯೋಗವಾಗಲಿಕ್ಕೆ ಆಗುವಂತೆ ಆಶೀರ್ವಾದ ಮಾಡು. ಅದರಲ್ಲಿ ಒಂದು ಪೈಸೆ ವ್ಯರ್ಥವಾಗದೆ ಸ್ವಾಮಿ ನಿನ್ನ ರಾಜ್ಯದ ಕಟ್ಟೋಣಗಳಲ್ಲಿ ಅದು ಉತ್ತಮವಾಗಿ ಉಪಯೋಗಿಸಲ್ಪಡಲಿ. ವಿಶೇಷವಾಗಿ ಸ್ವಾಮಿ ಸಂತೋಷದಿಂದಲೂ ಸಂಭ್ರಮದಿಂದಲೂ ದುಃಖದಿಂದಲೂ ನಿನ್ನ ಆಲಯಕ್ಕೆ ಬಂದವರನ್ನು ಪ್ರತಿಯೊಬ್ಬರನ್ನು ನೆನಪು ಮಾಡಿಕೊಳ್ತೇವೆ. ಅವರಿಗೆ ಬೇಕಾದಂತೆ ಎಲ್ಲ ನಿನ್ನ ಸಾಂತ್ವನವನ್ನು, ನಿನ್ನ ಆಶೀರ್ವಾದವನ್ನು ನಿನ್ನ ಕೃಪೆಯಿಂದ ಮುನ್ನಡೆಸುವುದಾಗಿ ಬೇಡ್ತೇವೆ. ವಿಶೇಷವಾಗಿ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ನಿನ್ನ ದಿವ್ಯ ಬಲಿಪೀಠದಲ್ಲಿ ಸ್ವಾಮಿ ಶಿರವಾಗಿ ನಿಂತಂತವರ ಪ್ರತಿಯೊಬ್ಬ ಕುಟುಂಬದ ಸದಸ್ಯರನ್ನು ಹಾಗೂ ಜನ್ಮದಿನವನ್ನು ಕಂಡಂತವರನ್ನು, ಇನ್ನಿತರ ಶುಭ ಕಾರ್ಯಗಳನ್ನು ಕಂಡಂತವರನ್ನು ನಿನ್ನ ಸನ್ನಿಧಾನದಲ್ಲಿ ಮಾಡಿಕೊಳ್ತೇವೆ. ಸ್ವಾಮಿ ಅವರಿಗೆ ವಿವಿಧ ವರ್ಷದಿಂದಲೂ ಕರ್ತನೆ ನಿನ್ನ ಆಶೀರ್ವಾದವನ್ನು ಕೃಪೆಯಿಂದಲೂ ಇಲ್ಲಿವರೆಗೆ ನಡೆಸುತ್ತೀರಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಮುಂದಿನ ದಿನಗಳಲ್ಲಿ ಸ್ವಾಮಿ ನಿನ್ನ ಕೃಪೆಯಿಂದಲೂ ನಿನ್ನ ಆಶೀರ್ವಾದದಿಂದಲೂ ಮುನ್ನಡೆಸು. ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ಸಂತೋಷದಿಂದ ಸಂಭ್ರಮದಿಂದ ತಿರುಗಿ ಬರಲಿಕ್ಕೆ ಆಗುವಂತೆ ಕೃಪೆ ಮಾಡು. ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀನು ಜೊತೆಗಾರನಾಗಿರು.
ಅವರೆಲ್ಲ ಆಲೋಚನೆ ವಿಚಾರಧಾರೆಗಳಲ್ಲಿ ನೀನು ಸಹಾಯಕನಾಗಿರು, ಮಾರ್ಗದರ್ಶಕನಾಗಿರು. ಕಷ್ಟ, ನೋವು, ಕಣ್ಣೀರಿನ ಸಮಯಗಳಲ್ಲಿ ಸ್ವಾಮಿ ಸಂತೈಸುವ ದೇವರು, ಆಧರಿಸುವ ದೇವರು, ಕೈ ಹಿಡಿದು ನಡೆಸುವ ನೀನಾಗಿದ್ದುಕೊಂಡು ಕೈ ಹಿಡಿದು ನಡೆಸೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ತಿರುವಂದಾಗತ್ತೆ ಸ್ವಾಮಿ, ಭಕ್ತ ಸಮೂಹವು ಸಂತೋಷದಿಂದ ನಿನ್ನನ್ನು ಆರಾಧಿಸುವಂತೆಯೂ ನಿನ್ನನ್ನು ಘನಪಡಿಸಿ ನಿನ್ನ ನಾಮವನ್ನು ಮಹಿಮೆ ಪಡಿಸಲಿಕ್ಕಾಗುವಂತೆ ಕೃಪೆ ಕೊಡಲಿಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮೆಲ್ಲ ಪ್ರಾರ್ಥನೆ ಭಿನ್ನಗಳನ್ನು ನಿನ್ನ ಒಬ್ಬನೇ ಮಗನು ನಮ್ಮ ರಕ್ಷಕನು ಆದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ದೇವರೇ, ಆಮೆನ್. ಆರಾಧನೆಯ ತರುವಾಯ ಸಭಾಪತಿ ಸಭೆಯಲ್ಲಿ ಸದಸ್ಯರು ಕೂಡಿಕೊಳ್ಳುವಂತೆ ಕೇಳಿಕೊಳ್ಳುತ್ತೇವೆ. ಮೊದಲನೇ ಆರಾಧನೆಗಾಗಿ 255ನೇ ಸಂಗೀತದಲ್ಲಿ ನಿಂತುಕೊಂಡು ಹಾಡಿಕೊಳ್ಳೋಣ. ಜಪಕಾಲ ತಿರುಗಿದ ವಾಕ್ಯ ಕೇಳಿಕೊಂಡು ಮೊದಲ ಮತ್ತು ಕೊನೆಯ ಚರಣವನ್ನು ಹಾಡಿ. ಕರ್ತರು ಕಲಿಸಿಕೊಡುವಂತಹ ಪ್ರಾರ್ಥನೆಯನ್ನ ನಂಬಿಕೆಯಿಂದ ಆಯ್ಕೆ ಮಾಡಿಕೊಂಡು ಪರಲೋಕ ತಂದೆಯೇ, ವಿಶ್ವಾಸದ ಮೊದಲ ಆಶೀರ್ವದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನುಗ್ರಹವು